ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK. ಫ್ರೆಂಡ್ಸ್, ಇವತ್ತು ನಾನು TET 2014, 2015, 2017 ಹಾಗೆಯೇ 18ರ ಕನ್ನಡ ಭಾಷಾ ಬೋಧನೆಯ ಪತ್ರಿಕೆಯನ್ನು ಇವತ್ತು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಸಂಪೂರ್ಣವಾದಂತಹ ವಿಶ್ಲೇಷಣೆ ಭಾಗ ನಿಮಗೋಸ್ಕರ, ಈ ಎಲ್ಲ ಕಲೆಕ್ಷನ್ ಕೂಡ ನಿಮಗೋಸ್ಕರ. ಸೊ ಕೇವಲ ಇಲ್ಲಿ ನಾನು ಪ್ರಶ್ನೋತ್ತರಗಳನ್ನು ಮಾತ್ರ, ಅದರಲ್ಲೂ ಕೂಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಪದ್ಯ ಭಾಗ ಹಾಗೂ ಗದ್ಯ ಭಾಗಗಳನ್ನು ನೀವು ಓದಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ, ಬನ್ನಿ ಫ್ರೆಂಡ್ಸ್. ನಾವು 2014ರ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ, ಬನ್ನಿ. ಕಾಣ್ತಾನೆ, ಈ ಕೆಳಗಿನ ಎ ಮತ್ತು ಬಿ ಪಟ್ಟಿಗೆ ಸರಿ ಹೊಂದುವ ಸೂಚಿಯನ್ನು ಗುರುತಿಸಿ ಅಂತೇಳಿದೆ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳಿದೆ, ಹಾಗೆಯೇ ಇಲ್ಲಿ ಅವುಗಳಿಗೆ ಸಂಬಂಧಿಸಿದಂತಹ ಇಂದಕ್ಕೆ ಈ ರೀತಿಯಾದಂಥ ಇವಿದ್ದಾವೆ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಹೀಗೆ ನೋಡೋಣ. ಹಾಗಿದ್ರೆ ಇದು ಯಾವುದಕ್ಕೆ ಯಾವುದು ಹೊಂದಾಣಿಕೆ ಆಗುತ್ತೆ ಅಂತೇಳ್ಬಿಟ್ಟು ಈಗ ನೋಡ್ಬೋದು ನೀವು. ಪ್ರಥಮ ವಿಭಕ್ತಿ ಅಲ್ವಾ, ಪ್ರಥಮ ವಿಭಕ್ತಿ ಏನಾಗುತ್ತೆ ನೋಡಿಲಿ, ಈ ಅಲ್ವಾ, ಜನಪ್ರಿಯತೆಯು ಊ ಅಲ್ವಾ. ಅದೇ ರೀತಿ ದ್ವಿತೀಯ ವಿಭಕ್ತಿ ಇಲ್ಲಿ ಊ ನೋಡಿ ಫ್ರೆಂಡ್ಸ್. ದ್ವಿತೀಯ ವಿಭಕ್ತಿ ಏನಾಗಿದೆಪ್ಪ ಅಂತಂದರೆ ನಾನು ಹೇಳ್ದಂಗೆ ಈ ಅಲ್ವಾ, ಇದು ಪ್ರಥಮ ವಿಭಕ್ತಿ ಈ, ದ್ವಿತೀಯ ವಿಭಕ್ತಿ ಇಲ್ಲಿ ಕಲಾಕೃತಿಯನ್ನು ಅನ್ನು, ಹಾಗೆಯೇ ತೃತೀಯ ವಿಭಕ್ತಿ ಏನಾಗಿದೆ ಆ ಕೃತಿಯಿಂದ, ಆಮೇಲೆ ಇಂದ ಅಥವಾ ಆ ಬರುತ್ತಲ್ವಾ. ಚತುರ್ಥಿ ವಿಭಕ್ತಿ ಏನಾಗಿದೆ ಅಂತಂದರೆ ಆ, ಯಾವುದು ಎತ್ತರಕ್ಕೆ, ಇಕೆ ಇಗೆ ಅಲ್ವಾ. ಹಾಗಾದರೆ ಸರಿಯಾದ ಜೋಡಣೆ ಎಲ್ಲಿ ಬರುತ್ತೆ? 4ನೇ ಆಪ್ಷನ್ ಇದೆ ಅಲ್ಲ, ಎಗೆ ಇ, ಬಿಗೆ ಉ, ಸಿಗೆ ಆ, ಡಿಗೆ ಆ. ಹಾಗಾದರೆ ಸರಿಯಾದಂಥ ಉತ್ತರ ನಾವು ಗುರುತಿಸ್ವಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದಗಳನ್ನು ಹೊಂದಿರುವ ಸೂಚಿ. ಹಾರ್ದಿಕ, ಉಚ್ಚಾರಣೆ, ಕೃತಿ, ಕಲಾದೃಷ್ಟಿ. ಸರಿಯಾದಂಥ ಉತ್ತರ ನೋಡೋಣ. ಇಲ್ಲಿ ನಾವು 12ನೇ ಪ್ರಶ್ನೆಗೆ ಎ ಸಿ ಡಿ. ಎ ಯಾವುದು? ಹಾರ್ದಿಕ, ಉಚ್ಚಾರಣೆ ಮತ್ತು ಕಲಾದೃಷ್ಟಿ ಅಲ್ವಾ. ಮುಂದಿನ ಪ್ರಶ್ನೆ ನೋಡೋಣ. ಉತ್ತಮ ಕಾವ್ಯದ ಲಕ್ಷಣ ಹೇಗಿರಬೇಕು? ಜನಪ್ರಿಯವಾಗಿರುವುದು, ಜನಪ್ರಿಯವಾಗಿಲ್ಲದಿರುವುದು, ಸೃಷ್ಟಿಯ ರಹಸ್ಯ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸಿರುವುದು, ಜನಸಾಮಾನ್ಯರಿಗೆಲ್ಲರಿಗೂ ಅರ್ಥೈಸಲು ಯಶಸ್ವಿಯಾಗಿರುವುದು. ಯಾವುದಿಲ್ಲಿ ಅಂದರೆ ಸೃಷ್ಟಿಯ ರಹಸ್ಯ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸುವುದು ಏನಾಗುತ್ತೆ? ಉತ್ತಮ ಕಾವ್ಯದ ಲಕ್ಷಣ ಆಗುತ್ತೆ. ಸೃಷ್ಟಿಯ ರಹಸ್ಯ, ಈ ಪದದಲ್ಲಿನ ಅಕ್ಷರಗಳನ್ನು ಬಿಡಿಸಿ ಬರೆದಾಗ, ಇದು ನೋಡಿ ಚೆನ್ನಾಗಿ ಕಲ್ಕೋಬೇಕಾಗ್ತದೆ ನೀವು ಹೇಗೆ ಅಂತೇಳಿ ನೋಡೋಣ. ಫಸ್ಟ್ ನಾವು ಇಲ್ಲಿ ಸೃ ಅಂದರೆ ನನಗನ್ಸಿದ ಮಟ್ಟಿಗೆ ಇಲ್ಲಿ ಉತ್ತರ 2ನೇದು ಸರಿಯಾಗಿದೆ. ನನಗನ್ಸಿದ ಮಟ್ಟಿಗೆಲ್ಲ ಸರಿಯಾದಂಥ ಉತ್ತರ ಅದೇ. ಸ ಪ್ಲಸ್ ರು ಶ, ಸೃ ಆಯಿತು ಅಲ್ವಾ. ಆಮೇಲೆ ಟಿ ಬರಬೇಕಲ್ಲ, ಸೃಷ್ಟಿ, ಶ ಪ್ಲಸ್ ಟಿ ಇ, ಇದೇನಾಯಿತು ಸ್ಟಿ, ಸೃ ಸ್ಟಿ. ಆಮೇಲೆ ಯ ಯ ಅರ್ಕವತ್ ಯ ಪ್ಲಸ್ ಅ ಏನಾಗುತ್ತೆ ಯ, ಸೃಷ್ಟಿಯ ಆಯಿತಾ. ನೆಕ್ಸ್ಟ್ ಏನು ಬರಬೇಕಿಲ್ಲಿ? ರಹಸ್ಯ, ರ ಪ್ಲಸ್ ಅ ರ ಆಯಿತು, ಹ ಪ್ಲಸ್ ಅ ಹ, ಸ ಪ್ಲಸ್ ಯ ಕಸ್ ಅ ರಹಸ್ಯ. ಗೊತ್ತಾಯ್ತಾ? ಈ ರೀತಿಯಾಗಿ ಗುರುತಿಸ್ಬೇಕು. ಹಾಗಾದರೆ ಸರಿಯಾದಂಥ ಉತ್ತರ 2ನೇದು. ನೋಡೋಣ ಮುಂದನೇ ಪ್ರಶ್ನೆ. ನಾವಿಲ್ಲಿ 15ನೇ ಪ್ರಶ್ನೆ ಸೈಡಿಗೆ ಸಾಗ್ತಾ ಇದ್ದೇವೆ. ಕವಿ ತನ್ನ ಕಾವ್ಯದಲ್ಲಿ ಇದನ್ನು ಪ್ರತಿಬಿಂಬಿಸಲು ಪ್ರಯತ್ನಿಸುತ್ತಾನೆ. ಏನನ್ನು ಪ್ರತಿಬಿಂಬಿಸೋದಕ್ಕೆ ಅಂದರೆ ಪ್ರಕೃತಿಯ ವೈರುಧ್ಯಗಳನ್ನು, ತನ್ನ ಕಷ್ಟ ಕಾರ್ಪಣ್ಯಗಳನ್ನು, ಜನರಿಗೆ ಅರ್ಥವಾಗುವ ಪ್ರಕೃತಿಯ ಸೌಂದರ್ಯವನ್ನು, ಪ್ರಕೃತಿಯ ಸೌಂದರ್ಯ ರಹಸ್ಯಗಳನ್ನು. ಕವಿ ಏನು ಮಾಡ್ತಾನೆ ಅಂದರೆ ಪ್ರಕೃತಿಯ ಸೌಂದರ್ಯ ಮತ್ತು ರಹಸ್ಯಗಳನ್ನು ತನ್ನ ಕಾವ್ಯದಲ್ಲಿ ಪ್ರತಿಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾದರೆ ಮುಂದಿನ ಪ್ರಶ್ನೆ, ಇದು ಭಾಷಾಭಿವೃದ್ಧಿಯ ಬೋಧನಾಶಾಸ್ತ್ರ, ಪೆಡಗಾಗಿಗೆ ಸಂಬಂಧಪಟ್ಟಂಗಿದೆ ಫ್ರೆಂಡ್ಸ್. 16ನೇ ಪ್ರಶ್ನೆ ನೋಡೋಣ. ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ. ಒಂದು ಭಾಷೆಯನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅಥವಾ ನಾವು ಕಲಿಬೇಕು ಅಂದರೆ ಅದಕ್ಕೆ LSRW, ಲಿಸನ್, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಇಲ್ಲೆಲ್ಲ ಆಪ್ಷನ್ಗಳಲ್ಲಿ ಎಲ್ಲ ಇದೆ, ಆದರೆ ಇಲ್ಲಿ ಏನು ಹೇಳಿದ್ದಾರೆ? ಸರಿಯಾದ ಕ್ರಮವನ್ನು ಜೋಡಿಸ್ಬೇಕು.
ನೋಡಿ LSRW ನೋಡ್ಕೊಳ್ರಿ. ಇಂಗ್ಲೀಷ್ನಲ್ಲೂ ಕೂಡ ಈ ರೀತಿ ಕೇಳ್ತಾರೆ. LSRW ಸ್ಕಿಲ್ಸ್ ಪ್ರತಿಯೊಬ್ಬರಿಗೂ ಬೇಕು. ಎಲ್ ಅಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಹಾಗಾದರೆ ಲಿಸ್ನಿಂಗ್ ಅಂದ್ರೇನು? ಆಲಿಸೋದು. ಸ್ಪೀಕಿಂಗ್ ಅಂದ್ರೇನು? ಮಾತನಾಡೋದು. ರೀಡಿಂಗ್ ಅಂದರೆ ಓದೋದು. ರೈಟಿಂಗ್ ಅಂದರೆ ಬರೆಯುವುದು. ಆಪ್ಷನ್ 4 ಏನಿದೆಯಲ್ಲ ಇದು ರೈಟ್. ಮುಂದಿನ ಪ್ರಶ್ನೆ ನೋಡೋಣ. ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿಯುತ್ತಾರೆ. ಯಾವ ಮೂಲಕ ಕಲಿತಾರೆ ಮಕ್ಕಳು? ಅನುಕರಣೆಯ ಮೂಲಕ, ಆಲಿಸುವ ಮೂಲಕ, ಮಾತನಾಡುವ ಮೂಲಕ, ಅರ್ಥೈಸಿಕೊಳ್ಳುವ ಮೂಲಕ. ಯಾವುದ್ರ ಮೂಲಕ ಅಂದರೆ ಮಕ್ಕಳು ಅನುಕರಣೆ ಮೂಲಕ ಭಾಷೆಯನ್ನು ಕಲಿತಾರೆ. ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ತತ್ವ ನಿಯಮ ಯಾವುದು ಅಂದರೆ ಅನುಕರಣ ನಿಯಮ, ಅಭ್ಯಾಸ ನಿಯಮ, ಅನುಕ್ರಮಣಿಕೆ ನಿಯಮ, ಸಿದ್ಧತಾ ನಿಯಮ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡ್ಬೋದು. ಅಭ್ಯಾಸ ನಿಯಮದೊಂದಿಗೆ ಮಗು ಏನು ಮಾಡುತ್ತೆ? ಕಲಿಕೆಯಲ್ಲಿ ತನ್ನನ್ನು ತಾನು ಬಲಗೊಳ್ಳೋದಕ್ಕೆ ಪ್ರತಿಪಾದನೆ ಮಾಡಿಕೊಳ್ಳುತ್ತೆ. ಒಂದು ಭಾಷೆಯನ್ನು ಕಲಿಯಬೇಕಾದರೆ ಮೊದಲು ನಾವು ಏನು ಮಾಡಬೇಕು ಅಂದರೆ ಭಾಷೆಯ ಅಕ್ಷರಗಳನ್ನು ಗುರುತಿಸುವಂತಾಗಬೇಕಾ, ಭಾಷೆಯ ವ್ಯಾಕರಣ ಕಲ್ತಿರ್ಬೇಕಾ, ಭಾಷೆಯನ್ನಾಡುವ ಜನರ ನಡುವೆ ನಾವು ಜೀವಿಸ್ಬೇಕಾ, ಅಥವಾ ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕಾ? ನೋಡಿ, ಯಾವುದೇ ಒಂದು ಭಾಷೆಯನ್ನು ನಾವು ಕಲಿತಾ ಇದ್ದೀವಿ ಅಂತಂದರೆ ಆ ಭಾಷೆಯ ಧ್ವನಿಗಳನ್ನು ಗುರುತಿಸುವಲ್ಲಿ ನಾವು ಯಶಸ್ವಿ ಆಗಬೇಕು ಮೊದಲು. ನಂತರ ಜನರ ನಡುವೆ ನಾವು ಸೇರಿಕೊಂಡ್ರೆ ನಡೀತದೆ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಇಲ್ಲಿ? ಎಸ್, ನೀವು ಗೆಸ್ ಮಾಡ್ದಂಗೆ ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ಮೊದಲು. ಮುಂದಿನ ಪ್ರಶ್ನೆ ನೋಡೋಣ. ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಯಾವುದು ಅಂತಂದರೆ ಧ್ವನಿ ಸಂಕೇತಗಳ ಮೂಲಕ ಪ್ರಕಟಗೊಂಡಿರಬೇಕು. ಧ್ವನಿ ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು. ಶಬ್ದ ಭಾವನೆಗಳು ಸಮನ್ವಯಗೊಂಡಿರಬೇಕು. ಶಬ್ದಗಳನ್ನು ಬಳಸುವ ಕೌಶಲ್ಯ ಹೊಂದಿರಬೇಕು. ಹಾಗಾದರೆ ಸರಿಯಾದಂಥ ನೋಡಿ, ಒಂದು ಉತ್ತಮ ಸ್ಪೀಕಿಂಗ್ ಸ್ಕಿಲ್ ನಮ್ಮಲ್ಲಿ ಬೆಳಿಬೇಕು ಅಂದರೆ ಅದರ ಒಂದು ಪ್ರಧಾನ ಲಕ್ಷಣ ನೋಡಿ. ಇಲ್ಲಿ ನಾವು ಸುಮಾರು LSRW ಸಂಬಂಧಪಟ್ಟಂಗೆ 4-5 ಪ್ರಶ್ನೆಗಳನ್ನು ಗಮನಿಸಿದ್ವಿ. ಅಂದರೆ ಅದು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ನಮ್ಮ ಚಾನಲ್ ಮುಖಾಂತರ ನಾವು ಆಲಿಸುವ ಕೌಶಲ್ಯದ ಮೇಲೆ ವಿಡಿಯೋವನ್ನು ಬಿಟ್ಟಿದ್ದೀವಿ. ಹಾಗೆಯೇ ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ಪೀಕಿಂಗ್ ಆಗಿರ್ಬೋದು, ನೆಕ್ಸ್ಟ್ ರೀಡಿಂಗ್, ರೈಟಿಂಗ್, ಈ ಸ್ಕಿಲ್ಗಳ ಮೇಲೆ ನಾವು ವಿಡಿಯೋಗಳನ್ನು ಬಿಡ್ತೀವಿ. ಅಲ್ಲಿವರೆಗೂ ಕೂಡ ವಿಡಿಯೋ ವಾಚ್ ಮಾಡ್ತಾ ಇರ್ರಿ. ಸರಿಯಾದಂಥ ಉತ್ತರ ಯಾವುದಿಲ್ಲಿ 20ನೇದು ಅಂತಂದರೆ ಉತ್ತಮ ಮಾತುಗಾರಿಕೆ ಪ್ರಧಾನ ಲಕ್ಷಣ ಅಂದರೆ ಶಬ್ದ ಭಾವನೆಗಳು ಮತ್ತು ಏನಾಗಿರ್ಬೇಕಪ್ಪ ಅಂತಂದರೆ ಸಾರಿ ಫ್ರೆಂಡ್ಸ್, ಇಲ್ಲಿ ನಾನು ಮಿಸ್ಟೇಕ್ ಮಾಡಿದೆ. 2ನೇದು ರೈಟ್ ಆನ್ಸರ್ ಇದೆ. ಧ್ವನಿ ಅರ್ಥ ಭಾವನೆಗಳೇನಾಗಿರಬೇಕು? ಸಮಗ್ರವಾಗಿ ಸಮನ್ವಯಗೊಂಡಿರಬೇಕು. ಹಾಗಿದ್ದಲ್ಲಿ ಮಾತ್ರ ಉತ್ತಮ ಮಾತುಗಾರಿಕೆ ಬರೋದಕ್ಕೆ ಸಾಧ್ಯ. ಕ್ರಿಯಾತ್ಮಕ ವ್ಯಾಕರಣ ಅಂದರೆ ಏನು? ವ್ಯಾಕರಣವನ್ನು ಪ್ರತ್ಯೇಕ ಅವಧಿಗಳಲ್ಲಿ ಕಲಿಸುವುದು, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸುವುದು, ಕೆಲವು ಅವಧಿಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಸುವುದು, ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸ್ಬಿಟ್ಟು ಕಲಿಸುವುದು. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಿಲ್ಲಿ ಅಂದರೆ 4ನೇದು ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಲನಗೊಳಿಸ್ಬಿಟ್ಟು ಅದನ್ನು ನಾವು ಕಲಿಸ್ಬೇಕಾಗುತ್ತೆ ಮಕ್ಕಳಿಗೆ. ಮುಂದಿನ ಪ್ರಶ್ನೆ. ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು. ಗೆರೆ ಎಳೆದ ಪದದ ಅರ್ಥ ಕೊಡುವಂಥ ನುಡಿಗಟ್ಟು. ನುಡಿಗಟ್ಟುಗಳ ಬಗ್ಗೆ 1 ಮಾರ್ಕಿಗಿರುತ್ತೆ, ಸರಿ ನೋಡ್ಕೊಳ್ರಿ. ಮೂಗಿನ ತುದಿಗೆ ಸುಣ್ಣ ಹಚ್ಚು, ಶಸ್ತ್ರ ನೆಲಕ್ಕೆ ಹಾಕು, 7-11 ಆಗು, ನೆಲ ಸಮ ಮಾಡು. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಿಲ್ಲಿ? 7-11 ಆಗು. ಮುಂದಿನ ಪ್ರಶ್ನೆ ನೋಡೋಣ. ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಏನಾಗಿರುತ್ತೆ? ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ಆಲಿಸುವ ಮಾತನಾಡುವ ಸಾಮರ್ಥ್ಯವನ್ನು ಬೆಳೆಸುವುದು. ಹಾಗಾದರೆ ಇಲ್ಲಿ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಎರಡೂ ಅಭಿವ್ಯಕ್ತಿ ಸಾಮರ್ಥ್ಯಗಳನ್ನು ಬೆಳೆಸೋದು ಈ ಭಾಷಾ ಬೋಧನೆಯ ಪ್ರಧಾನ ಮುಖ್ಯ ಉದ್ದೇಶ ಆಗಿದೆ ಅಲ್ವಾ? 1ನೆಯ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬಹುದಾದಂಥ ಒಟ್ಟು ಪದಗಳು ಎಷ್ಟು? ಸುಮಾರು 1,000ನೋ, 1,500ನೋ, 2,000ನೋ ಅಥವಾ 2,500ನೋ? 1ನೇ ತರಗತಿ ಮಗು ಕೇಳ್ತಾ ಇದ್ದೀವಿ ಇಲ್ಲಿ. ಹಾಗಾದರೆ ಇಲ್ಲಿ ನಾವು ನೋಡೋದಾದ್ರೆ ಏನಪ್ಪ ಅಂದರೆ ಸುಮಾರು 1,500 ಪದಗಳು ಮಗು ಗ್ರಹಿಸ್ಕೊಂಡು ಅರ್ಥ ಮಾಡ್ಕೋಬೇಕಾಗುತ್ತೆ. ಭಾಷಾ ಪ್ರಯೋಗಾಲಯದಲ್ಲಿ, ಲ್ಯಾಂಗ್ವೇಜ್ ಲ್ಯಾಬ್ನಲ್ಲಿ ಹೌದಾ ಇದನ್ನು ಕರೆಯುತ್ತಾರೆ? ಭಾಷಾ ಪ್ರಯೋಗಶಾಲೆ ಅಂತೇಳಿ ಯಾವುದನ್ನು ಕರೆಯುತ್ತಾರೆ? ಭಾಷೆಯನ್ನು ಪ್ರಯೋಗಕ್ಕೆ ಒಳಪಡಿಸುವ ಕೊಠಡಿ, ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದಂಥ ಕೊಠಡಿ, ವಿದ್ಯಾರ್ಥಿ ಶಿಕ್ಷಕರನ್ನೊಳಗೊಂಡಂಥ ಭಾಷಾ ಕೊಠಡಿ, ಕಂಪ್ಯೂಟರ್, TV, ರೇಡಿಯೋ ಹೊಂದಿರತಕ್ಕಂಥ ಕೊಠಡಿ. ಇಲ್ಲಿ ಸರಿಯಾದಂಥ
ಉತ್ತರ ಏನಪ್ಪ ಅಂದರೆ ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದಂತಹ ಕೊಠಡಿ ಏನಾಗಿರುತ್ತೆ, ಅಲ್ಲಿ ಭಾಷಾ ಪ್ರಯೋಗಶಾಲೆ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಆಗಿದ್ರೆ 26ನೇ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಏನಾಗಿರುತ್ತೆ ಅಂದರೆ ಮಕ್ಕಳ ಫಲಿತಾಂಶವನ್ನು ನಿರ್ಧರಿಸುವುದು, ಮಕ್ಕಳ ಪಠ್ಯ ಸಾಧನೆಯನ್ನು ಗುರುತಿಸುವುದು, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು, ಮಕ್ಕಳ ಕಲಿಕೆಯನ್ನು ಶ್ರೇಣೀಕರಿಸುವುದು. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸ್ಕೊಳ್ಳೋದಕ್ಕೋಸ್ಕರ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಕೈಗೊಳ್ಳಲಾಗುತ್ತೆ. ತಲೆದೂಗು, ಈ ನುಡಿಗಟ್ಟಿನ ಅರ್ಥ ಏನು? ಮೆಚ್ಚುಗೆ ಸೂಚಿಸು, ತಲೆಯನ್ನು ತೂಗು, ವಿರೋಧ ವ್ಯಕ್ತಪಡಿಸು, ಒಪ್ಪಿಗೆ ಸೂಚಿಸು. ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದಕ್ಕೆ ತಲೆದೂಗು ಅಂತೇಳಿ ಕರೀತಾರೆ. ನೋಡಿ, ನುಡಿಗಟ್ಟಿ ಸಂಬಂಧಪಟ್ಟಂಗೆ 2 ಮಾರ್ಕ್ಸ್ ಬಂತು. ನಾವು ಆಲ್ರೆಡಿ ನಮ್ಮ ಚಾನಲ್ ಮುಖಾಂತರ ನುಡಿಗಟ್ಟುಗಳನ್ನು ಸುಮಾರು 100ರಿಂದ 150 ನುಡಿಗಟ್ಟುಗಳನ್ನ ನಾನು ವ್ಯಕ್ತಪಡಿಸಿದ್ದೀನಿ. ನಾನೇ ಸ್ವತಃ ವಿಡಿಯೋ ಮಾಡಿದ್ದೇನೆ. ತತ್ಸಮ ತದ್ಭವಗಳ ಬಗ್ಗೆ ವಿಡಿಯೋ ಇದೆ, ಸಂಧಿಗಳ ಬಗ್ಗೆ ವಿಡಿಯೋ ಇದೆ. ದಯವಿಟ್ಟು ಅಲ್ಲಿ ವಿಸಿಟ್ ಕೊಟ್ಟು ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆಲ್ಲರಿಗೂ. 28ನೇ ಪ್ರಶ್ನೆ ನೋಡೋಣ. 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆಯಾಗದಿದ್ದಲ್ಲಿ ಕೊರತೆಗಳನ್ನು ತುಂಬಲು ಮಾಡಬಹುದಾದಂಥ ಚಟುವಟಿಕೆ ಏನು ಮಾಡ್ತೀರಾ ನೀವು? ಪರಿಹಾರ ಬೋಧನೆ ಮಾಡೋದಾ, ಮರುಬೋಧನೆ ಮಾಡುವುದು, ಕಂಠಪಾಠ ಮಾಡಿಸೋದು, ಹಿಂದಿನ ತರಗತಿಗೆ ಕಳಿಸುವುದು. ಏನು ಮಾಡ್ತೀರಾ ಈ ಸಮಸ್ಯೆ ನಿಮಗೆ ಎದುರಾಯಿತು ಅಂತಂದರೆ? ಪರಿಹಾರ, ರೆಮಿಡಿಯಲ್ ಟೀಚಿಂಗ್ ಮಾಡಬೇಕು ಫ್ರೆಂಡ್ಸ್. ಆವಾಗ ಮಗು ಏನಾಗುತ್ತೆ, ರಿಕವರಿಂಗ್ ಆಗುತ್ತೆ, ಮತ್ತು ಮುಂಬರ್ತಕ್ಕಂಥ ತರಗತಿಗಳನ್ನು ತಾನು ಅನ್ವಯ ಮಾಡ್ಕೊಳ್ತಾ ಹೋಗುತ್ತೆ. ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನೋಪಕರಣಗಳು ಏನು ಬೇಕು? ದೃಕ್ ಉಪಕರಣಗಳು, ಶ್ರವಣ ಉಪಕರಣಗಳು, ಚಾರ್ಟ್ಗಳು, ದೃಕ್ ಶ್ರವಣ ಉಪಕರಣಗಳು ಎರಡೂ ಬೇಕು. ದೃಕ್ ಶ್ರವಣೋಪಕರಣಗಳು ಇದ್ದಾಗ ಮಾತ್ರ ಭಾಷಾ ಬೋಧನೆ ಉತ್ತಮವಾಗಿ ಎಫೆಕ್ಟಿವ್ ಆಗಿ ಟೀಚಿಂಗ್ ಆಗುತ್ತೆ ಮತ್ತು ಲರ್ನಿಂಗ್ ಕೂಡ ಎಫೆಕ್ಟಿವ್ ಆಗಿ ಪರಿಣಾಮಾತ್ಮಕ ಬೋಧನೆ ಆಗುತ್ತೆ. 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ನೋಡೋಣ. ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆ ಹಂತಗಳ ಕ್ರಮಬದ್ಧ ಜೋಡಣೆ. ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಯಾವ್ಯಾವ ಹಂತಗಳ ನಾವು ಕ್ರಮಬದ್ಧ ಜೋಡಣೆ ಮಾಡೋಣ? ಈಗ ಕಲಿಕಾಪೂರಕ ಹಂತ, ಬಿ ಕಲಿಕಾಂಶ ಹಂತ, ಅಭ್ಯಾಸ ಹಂತ, ಬಳಕೆ ಹಂತ, ಪೂರ್ವ ಸಿದ್ಧತಾ ಹಂತ, ಮೌಲ್ಯಮಾಪನ ಹಂತ. ಆಪ್ಷನ್ ನೋಡೋಣ. ಎ ಬಿ ಸಿ ಇ ಡಿ ಎಫ್ ಈ ರೀತಿ ಜೋಡಿಸಿದ್ದಾರೆ ಜನರಲ್ ಆಗಿ. ಟು ನೋಡೋಣ. ಇ ಎ ಬಿ ಸಿ ಡಿ ಎಫ್ ಇದೆ. 3ನೇ ಆಪ್ಷನ್ನು ಎ ಇ ಬಿ ಸಿ ಡಿ ಎಫ್. 4ನೇ ನೋಡೋಣ. ಇ ಎ ಬಿ ಡಿ ಸಿ ಎಫ್. ಹಾಗಾದರೆ ಸರಿಯಾದಂಥ ಉತ್ತರ ಇಲ್ಲಿ ನಾವು ನೋಡೋದ್ರೆ ಇ ಎ ಬಿ ಸಿ ಡಿ ಎಫ್. ಈ ಯಾವುದಿಲ್ಲಿ ಪೂರ್ವ ಸಿದ್ಧತೆ ಇರಬೇಕು. ಫಸ್ಟ್ ನಾವು ಏನೇ ಒಂದು ತರಗತಿ ಎಂಟ್ರಿ ಆಗ್ತಾ ಇದ್ದೀವಿ ಅಂತಂದರೆ ನಮಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಏನು ಮಾಡಬೇಕು? ಕಲಿಕಾಪೂರಕ ಹಂತವನ್ನು ಕೈಗೊಳ್ಳಬೇಕಾಗುತ್ತೆ ಅಲ್ವಾ? ಕಲಿಕಾಪೂರಕ ಹಂತ ಆದ ನಂತರ ಕಲಿಕಾಂಶ ಹಂತದ ಬಗ್ಗೆ ಗಮನ ಕೊಡಬೇಕು. ಅಲ್ಲಿ ಏನನ್ನು ನಾವು ಕಲಿಸ್ಬೇಕು ಅಲ್ವಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಅಭ್ಯಾಸ ಹಂತ. ನೆಕ್ಸ್ಟ್ ಡಿ ಬಳಕೆ, ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು. ನಂತರ ಕೊನೆಯಲ್ಲಿ ಬರ್ತಕ್ಕಂಥದ್ದು ಮೌಲ್ಯಮಾಪನ ಹಂತ. ಇವೆಲ್ಲ ಹಂತಗಳ ನಂತರ ನಾವು ಏನು ಮಾಡೋದು? ಇವ್ಯಾಲ್ಯೂಯೇಷನ್ ಮಾಡೋದು, ಅದು ಮೌಲ್ಯಮಾಪನ ಹಂತ. ಹಾಗಾಗಿ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಈಗ ಫ್ರೆಂಡ್ಸ್ 2015ರ ಕನ್ನಡ ಬೋಧನಾಶಾಸ್ತ್ರ ವಿಭಾಗಕ್ಕೆ ಸೇರಿದಂತಹ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಬನ್ನಿ. ಇಲ್ಲಿ ಪ್ರಶ್ನೆ ಕಾಣ್ತಾ ಇರ್ಬೋದು ನಿಮಗೆ. 16ನೇ ಪ್ರಶ್ನೆ ಏನಿದೆ ಪ್ರಶ್ನೆ ಅಂತ ನೋಡೋಣ. ಪ್ರಾಥಮಿಕ ಹಂತದಲ್ಲಿ ಕಂಡುಬರುವ ಭಾಷಾ ದೋಷಗಳನ್ನು ಅದೇ ಹಂತದಲ್ಲಿ ಪರಿಹರಿಸಬೇಕಾಗಿರುವ ಅಗತ್ಯ ಏನೆಂದರೆ ಅಲ್ವಾ? 4 ಆಪ್ಷನ್ಗಳನ್ನು ನಾನು ಓದಿ ಹೇಳ್ತೇನೆ. ಯಾಕೆಂದರೆ ಆಪ್ಷನ್ಗಳನ್ನು ಓದೋದ್ರ ಮುಖಾಂತರ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಅನ್ನೋ ಉದ್ದೇಶ. ನಮ್ಮ ಚಾನಲನ್ನು ಅಂಧ ವಿದ್ಯಾರ್ಥಿಗಳು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಎಲ್ಲ ಆಪ್ಷನ್ಸ್ಗಳನ್ನು ಓದ್ತಾ ಇದ್ದೇನೆ. ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತವೆ. ಆಪ್ಷನ್ ಬಿ, ಶಾಲಾ ಹಂತದಲ್ಲಿ ಅಧಿಕೃತ ಪರೀಕ್ಷೆ ಇರುವುದಿಲ್ಲ ಹಾಗೂ ಅನುತ್ತೀರ್ಣತೆ ಮಾಡುವಂತಿಲ್ಲ. ಆಪ್ಷನ್ 3, ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ಅವರೇ ದೋಷಗಳನ್ನು ತಿದ್ದುವುದು ಸೂಕ್ತ. ಆಪ್ಷನ್ 4 ಏನಿದೆ, ಮುಂದಿನ ಹಂತಗಳಲ್ಲಿ ಭಾಷಾ ಕಲಿಕೆಗೆ ಅವಕಾಶಗಳೇ ಇರುವುದಿಲ್ಲ.
ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಥಮಿಕ ಹಂತ ಅಂದರೆ ಕಿರಿಯ ಒಂದು ಹಂತದಲ್ಲಿ, ಈ ಒಂದು ಹಂತದಲ್ಲಿ ಭಾಷೆಯಲ್ಲಿ ಕಂಡುಬರ್ತಕ್ಕಂಥ ದೋಷಗಳನ್ನು ಅದೇ ಹಂತದಲ್ಲಿ ಅಂದರೆ ಪ್ರಾಥಮಿಕ ಹಂತದಲ್ಲೇ ಪರಿಹರಿಸಬೇಕಾಗುತ್ತೆ. ಅದರ ಅಗತ್ಯ ತುಂಬ ಇದೆ. ಯಾಕೆ ಅಂತಂದರೆ ನಾವೇನಾದರೂ ಆ ಭಾಷಾ ದೋಷಗಳನ್ನು ಪರಿಹಾರ ಮಾಡಲೇ ಇಲ್ಲ ಅಂತಂದರೆ ಅವರು ಮುಂದೆ ಹೋಗ್ತಕ್ಕಂಥ ಮುಂದಿನ ತರಗತಿಯಲ್ಲೂ ಕೂಡ ಆ ಒಂದು ದೋಷವನ್ನು ಅವರು ಎದುರಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡೋದಾದರೆ ಯಾವುದು ಸರಿಯಾದಂಥ ಉತ್ತರ ಅನಿಸುತ್ತೆ ಅಂದರೆ ಈ ಒಂದು ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಆ ದೋಷಗಳು ವಿಸ್ತಾರಗೊಳ್ಳುತ್ತವೆ. ಇದರ ಅರ್ಥ ಏನಪ್ಪ ಅಂದರೆ ಅದು ಈಗ ಅವರು ತರಗತಿ ಮುಂದೆ ಹೋಗ್ತಾ ಇರ್ತಾರೆ. ಸೊ ಮುಂದಿನ ತರಗತಿ ಹೋದಂತೆಲ್ಲ ಅವರ ಭಾಷಾ ಒಂದು ಸಾಮರ್ಥ್ಯ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಆ ಭಾಷೆಯಲ್ಲಿ ಕಂಡಂಥ ದೋಷ ಹಾಗೇನೆ ಅವರಲ್ಲಿ ವಿಸ್ತಾರಗೊಳ್ತಾ ಹೋಗುತ್ತೆ. ಈ ಒಂದು ಕಾರಣದಿಂದ ಮಗು ಭಾಷೆನ ಉಚ್ಚಾರ ಮಾಡುವಲ್ಲಾಗಿರ್ಬೋದು ಅಥವಾ ಅದರ ಒಂದು ಅರ್ಥ ಮಾಡ್ಕೊಳ್ಳತಕ್ಕಂತಹ ಒಂದು ಕ್ರಿಯೆಯಲ್ಲಿ ಮಗು ಹಿಂದುಳಿದು ಬಿಡುತ್ತೆ. ಹಾಗಾಗಿ ಮೊದಲನೇ ಆಪ್ಷನ್ ಏನಿದೆಯಲ್ಲ, ದಿಸ್ ಈಸ್ ರೈಟ್ ಆನ್ಸರ್. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಭಾಷಾ ಕೌಶಲ್ಯಗಳ ನೋಡಿ, ಭಾಷಾ ಕೌಶಲ್ಯಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು. ಭಾಷೆಯನ್ನು ಕಲಿಸುವಂಥದ್ದಲ್ಲ, ಹಾಗೆಯೇ ಅದು ಸ್ವಯಂ ಕಲಿಸುವಂತಹ ಕ್ರಿಯೆ. ಭಾಷಾ ಕೌಶಲ್ಯಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು. ಆಪ್ಷನ್ 3 ಏನಿದೆ, ವ್ಯಾಕರಣ ಸೂತ್ರಗಳ ಆಧಾರದಲ್ಲಿಯೇ ಕಲಿಸುವುದು. ಆಪ್ಷನ್ 4 ಏನಿದೆ, ಭಾಷಾ ಪಠ್ಯಪುಸ್ತಕದಲ್ಲಿ ಸಿದ್ಧ ಪಠ್ಯಗಳ ಮೂಲಕ ಕಲಿಯುವುದು. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡ್ಬೋದು. ಭಾಷಾ ಕೌಶಲ್ಯಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸಬೇಕು. ಹೀಗೆ ಬೋಧಿಸೋದಕ್ಕೆ ನಾವು ನಿರ್ದೇಶನವನ್ನು ನೀಡಿದಾಗ ಭಾಷೆಯಲ್ಲಿ ಬರ್ತಕ್ಕಂಥ ಹಲವು ಕೌಶಲ್ಯಗಳನ್ನು ಮಕ್ಕಳು ತಿಳ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಆ ಕಲಿಕೆ ಸಫಲ ಆಗುತ್ತೆ. ಮಗುವಿಗೆ ಅಪಾರವಾದಂತಹ ಜ್ಞಾನ ದೊರೆಯುತ್ತೆ. ಹಾಗೆ ಮಾಡಬೇಕು ಅಂದರೆ ಭಾಷಾ ಕೌಶಲ್ಯಗಳನ್ನು ಸಮನ್ವಯತೆ ಮತ್ತು ಸುರುಳಿ ಕ್ರಮದಲ್ಲಿ ಬೋಧಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಫ್ರೆಂಡ್ಸ್, ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾದಂತಹ ಸೂಕ್ತ ನಿಯಮಗಳು ಯಾವುವು? ಸಿದ್ಧತೆ ಹಾಗೂ ಗುರಿ ನಿರ್ಧಾರ, ಬಿಡಿಯಿಂದ ಇಡಿ ಕಡೆಗೆ, ನೈದಾನಿಕ ಮತ್ತು ಪುನರಾವರ್ತನೆ, ಅನುಕರಣೆ ಮತ್ತು ಅಭ್ಯಾಸ. ಯಾವುದು ಇಲ್ಲಿ ಓದು ಬರಹಗಳನ್ನು ಕಲಿಸ್ತಕ್ಕಂಥ ಮಗುವಿಗೇನೂ ಬರೋದಿಲ್ಲ. ಆ ಒಂದು ಹಂತದಲ್ಲಿ ನಾವು ಕಲಿಸ್ಬೇಕಾದಂಥ ಹಂತದಲ್ಲಿ ಸೂಕ್ತ ನಿಯಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇಲ್ಲಿ ನೀವು ಸಿದ್ಧತೆ ಮತ್ತು ಗುರಿ ನಿರ್ಧಾರವನ್ನು ಇಟ್ಕೋಬೇಕಾಗುತ್ತಾ ಅಥವಾ ಬಿಡಿಯಿಂದ ಇಡಿ ಕಡೆಗೆ ಹೋದರೆ ಇದು ಸಫಲ ಆಗುತ್ತಾ ಅಥವಾ ನೈದಾನಿಕತೆ ಮತ್ತು ಪುನರಾವರ್ತನೆ ಇವು ಮಾಡೋದಕ್ಕೆ ಮಗುಗೆ ಓದು ಬರಹನೇ ಬರ್ತಾ ಇಲ್ಲ. ಹಾಗಾದರೆ ನಾವು ಇವೆಲ್ಲ ಕ್ರಮಗಳನ್ನು ಕೈಗೊಳ್ಳೋಕ್ಕಾಗಲ್ಲ. ಮೊದಲೇನು ಮಾಡಬೇಕಾಗುತ್ತೆ, ಮಗುವಿಗೆ ಅಭ್ಯಾಸವನ್ನು ನೀಡಬೇಕಾಗುತ್ತೆ. ನಂತರ ಅನುಕರಣೆಗೆ ಮಗುವಿಗೆ ಏನು ಮಾಡಬೇಕು, ಪ್ರೋತ್ಸಾಹವನ್ನು ನೀಡಬೇಕು. ಆಗ ಮಗು ಏನಾಗುತ್ತೆ, ಓದು ಬರಹಗಳನ್ನು ಕಲಿಯುವಲ್ಲಿ ಯಶಸ್ವಿಗೊಳ್ಳುತ್ತೆ. ಇದು ಆರಂಭಿಕ ಹಂತಗಳಲ್ಲಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಲಿಕಾ ಪ್ರಕ್ರಿಯೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಆಪ್ಷನ್ 4 ಏನಿದೆಯಲ್ಲ, ಇಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಿದ್ರೆ 19ನೇ ಪ್ರಶ್ನೆ ಫ್ರೆಂಡ್ಸ್, ಬಾಯ್ದೆರೆ ವಾಚನದಲ್ಲಿ ಅಂದರೆ ಬಾಯ್ಪಟ್ ಹೇಳ್ತೀವಲ್ಲ, ಆ ಒಂದು ಪ್ರಕ್ರಿಯೆಯಲ್ಲಿ ವಾಚನದಲ್ಲಿ ಪಾಲಿಸಬೇಕಾದಂತಹ ಅತಿ ಮುಖ್ಯ ಗುಣ ಯಾವುದು? ಆಪ್ಷನ್ ಎ, ಸರಿಯಾಗಿ ನಿಂತು ಗಂಭೀರವಾಗಿ ಓದೋದಾ? ಅಥವಾ ಆಪ್ಷನ್ ಬಿ, ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು? ಆಪ್ಷನ್ 3, ಪಠ್ಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದುವುದು? ಆಪ್ಷನ್ 4, ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದುವುದು? ಇಲ್ಲಿ ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬಾಯ್ದೆರೆ ವಾಚನದಲ್ಲಿ ಅಂದರೆ ನಾವು ಜೋರಾಗಿ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ಪಾಲಿಸ್ಬೇಕಾದಂಥ ಅತಿ ಮುಖ್ಯ ಗುಣ ಏನಪ್ಪ ಅಂದರೆ, ಅಲ್ಲಿ ನಾವು ಸರಿಯಾಗಿ ನಿಂತು ಗಂಭೀರವಾಗಿ ಓದ್ತಾ ಇದ್ದಾರೆ ಅಂತ ನೋಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪಠ್ಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದೋದು ಅಂತೇಳಿ ನಾವು ಅದನ್ನು ಗುರುತಿಸಬಾರ್ದು. ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದೋದಲ್ಲ. ಅಲ್ಲಿ ನಾವು ಏನನ್ನ ಗುರುತಿಸ್ಬೇಕು, ಯಾವ ಗುಣಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಪ್ಪ ಅಂದರೆ, ಆ ಮಗುವಿಗೆ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದೋದನ್ನು ಫಸ್ಟ್ ಕಲಿಸ್ಬೇಕು.
ಏರು ಧ್ವನಿ ಮತ್ತು ಇಳಿ ಧ್ವನಿ, ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ, ರೈಸಿಂಗ್ ಟೋನ್, ಫಾಲಿಂಗ್ ಟೋನ್, ಸ್ಟ್ರೆಸ್, ಇಂಟೋನೇಷನ್, ಈ ರೀತಿಯಾಗಿ ಹೇಳ್ತೀವಲ್ಲ, ಹಾಗೆಯೇ ಕನ್ನಡದಲ್ಲೂ ಕೂಡ ಆ ಒಂದು ಮಗು ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಇದ್ದೇನಾ, ಆ ಒಂದು ಹೇಳ್ತಕ್ಕಂಥ ಪಾಠ ಆ ಒಂದು ಧ್ವನಿಗಳ ಏರಿಳಿತಗಳು ಹೇಗಿದೆ ಅಳವಡಿಸ್ಕೊಂಡು ಓದೋದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಹಾಗೆಯೇ ನಾವು 20ನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಆಗಿದೆ. ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಬಹುದಾದಂತಹ ಸಾಧನ. ಅಂದರೆ ಯಾವುದೇ ಒಂದು ಪಠ್ಯವನ್ನು ಓದ್ಬಿಟ್ಟು ಅದನ್ನು ಅರ್ಥೈಸ್ಕೊಳ್ಬೇಕಂದಂಥ ಒಂದು ಸಾಮರ್ಥ್ಯವನ್ನು ಪರೀಕ್ಷಿಸಲು ನಾವು ಬಳಸಬಹುದಾದಂಥ ಸಾಧನೆ ಏನಪ್ಪ ಅಂದರೆ ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿಸೋದು, ಅಥವಾ ಇಲ್ಲಿ ನೋಡಿ ಬೇರೆ ಆಪ್ಷನ್ಗಳನ್ನು, ಪಠ್ಯವನ್ನು ಬಾಯ್ದೆರೆಯಾಗಿ ಓದಿಸುವುದು, ನೈದಾನಿಕ ಪರೀಕ್ಷೆಯನ್ನು ನಿರ್ವಹಿಸುವುದು, ಪಠ್ಯದ ಮರುಬೋಧನೆಯನ್ನು ಕೈಗೊಳ್ಳುವುದು. ಹಾಗಾದರೆ ಇಲ್ಲಿ ಯಾವ್ದು ಸರಿಯಾದಂಥ ಉತ್ತರ ಅಂದರೆ ಮೊದಲನೇದು ಯಾವುದು ಇಲ್ಲಿದೆ ಅಲ್ಲ, ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿಸೋದ್ರ ಮುಖಾಂತರ ಏನು ಮಾಡ್ಬೋದು, ಆ ಪಠ್ಯವನ್ನು ಅರ್ಥೈಸುವಂತಹ ಸಾಮರ್ಥ್ಯವನ್ನು ನಾವು ಪರೀಕ್ಷಿಸಬಹುದಾದಂಥ ಇದು ಉತ್ತಮವಾದಂಥ ಸಾಧನೆ. ಹಾಗಾದರೆ ಈಗ ನಾವು 21ನೇ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ನೋಡಿ 21ನೇ ಪ್ರಶ್ನೆ, ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದಂತಹ ಚಟುವಟಿಕೆ. ಓದುಗಾರಿಕೆಯನ್ನು ಪೋಷಿಸೋದಕ್ಕೆ, ಅದನ್ನು ನಾವು ಸೇಫಾಗಿ ನೋಡ್ಕೊಳ್ಳೋದಕ್ಕೆ ಯಾವ ಚಟುವಟಿಕೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂದರೆ ಓದುವ ಬಗೆಗೆ ಚರ್ಚೆಗಳನ್ನು ಏರ್ಪಡಿಸುವುದಾ, ಅಥವಾ ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನವನ್ನು ಮಾಡಿಸುವುದು, ಶಾಸ್ತ್ರ ಕಾವ್ಯಗಳನ್ನು ಪಠಣ ಮಾಡಿಸುವುದು, ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವುದು. ಇಲ್ಲಿ ನಾವು ಮಕ್ಕಳಿಗೆ ಫಸ್ಟ್ ಏನು ಮಾಡಬೇಕು, ಓದುಗಾರಿಕೆಯನ್ನು ಪೋಷಿಸೋ ರೀತಿ ನಮಗೆ ಅಲ್ವಾ, ನಾವು ಓದುವ ಬಗೆಗೆ ವಿವಿಧ ಚರ್ಚೆಗಳನ್ನು ಕೈಗೊಳ್ಳೋದ್ರಿಂದ ಆಗಲ್ಲ. ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡಿಸೋದ್ರಿಂದ ಮಗುಗೆ ನಿರಂತರವಾದಂಥ ಒಂದು ಓದುಗಾರಿಕೆ ಬೆಳೆಯಲ್ಲ. ಶಾಸ್ತ್ರ ಕಾವ್ಯಗಳನ್ನು ಯಾವುದೋ ಒಂದು ಮಂತ್ರ ಬಾಯ್ಪಟ್ಟು ಮಾಡಿಸದೆ ಆ ರೀತಿ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ನಿರಂತರವಾಗಿ ಮಕ್ಕಳಲ್ಲಿ ಓದುಗಾರಿಕೆ ಶಾಶ್ವತವಾಗಿ ಉಳಿಬೇಕು, ಮಕ್ಕಳು ಅದನ್ನು ಪೋಷಿಸ್ಬೇಕಪ್ಪ ಅಂತಂದರೆ ನಾವು ಮಕ್ಕಳಿಗೆ ಹೇಳಬೇಕು, ನಿರ್ದೇಶನವನ್ನು ಕೊಡಬೇಕು. ಏನಪ್ಪ ಅಂದರೆ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದಬೇಕು ಮಕ್ಕಳ ಅಂತೇಳಿ ನಾವು ಆದೇಶ ಮಾಡಬೇಕಾಗುತ್ತೆ. ಅದರ ಅನ್ವಯ ಮಕ್ಕಳೇನು ಮಾಡ್ತಾರೆ ಅಂದರೆ ಡೈಲಿ ಬೇಸಿಸ್ ಮೇಲೆ ಪ್ರತಿದಿನ ಓದುಗಾರಿಕೆಯನ್ನು ತಮ್ಮಲ್ಲಿ ಒಂದು ಕೌಶಲ್ಯವಾಗಿ ಬೆಳೆಸ್ಕೊಂಡು ಉತ್ತಮ ಓದುಗಾರಿಕೆ ಕೌಶಲ್ಯವನ್ನು ಬೆಳೆಸ್ಕೊಳ್ತಾರೆ. ಈ ಒಂದು ಚಟುವಟಿಕೆಯಿಂದ ನಾವೇನು ಮಾಡ್ಬೋದು, ಓದುಗಾರಿಕೆಯನ್ನು ಪೋಷಿಸ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. 22ನೇ ಪ್ರಶ್ನೆ, ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಲೇಬೇಕಾದಂಥ ಆಶಯ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ನಡುವಿನ ಅಂತರ ಸಂಬಂಧಗಳು ಕುಸಿಯುತ್ತವೆ, ವೈಯಕ್ತಿಕ ವಿಭಿನ್ನತೆಗಳನ್ನು ಗುರುತಿಸಿ ಪೋಷಿಸಲು ಸಾಧ್ಯವಿಲ್ಲ, ವಿದ್ಯಾರ್ಥಿಗಳ ನಡುವಿನ ಸಂವಹನ ಕ್ರಿಯೆ ಕ್ಷೀಣಿಸುತ್ತದೆ, ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ. ಇಲ್ಲಿ ಒಂದು ತರಗತಿಯಲ್ಲಿ ಬಹುಭಾಷಾ ಮಕ್ಕಳು ಅಂದರೆ ಭಾಳ ಭಾಷೆಯನ್ನು ಮಾತಾಡ್ತಕ್ಕಂಥ ಮಕ್ಕಳಿರ್ತಾರೆ. ಆ ಒಂದು ತರಗತಿಯಲ್ಲಿ ಶಿಕ್ಷಕರು ಒಂದು ಆಶಯವನ್ನು ಹೊಂದಿರಬೇಕಾಗ್ತದೆ. ಏನಪ್ಪ ಆ ಆಶಯ ಅಂತಂದರೆ ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯವನ್ನು ಬೆಳೆಸ್ತಕ್ಕಂತಹ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಶಿಕ್ಷಕರಾದಂಥವರು ಬಹುಭಾಷಾ ಮಕ್ಕಳಿರ್ತಕ್ಕಂಥ ತರಗತಿಯಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ಆ ಮಕ್ಕಳು ಏನು ಮಾಡ್ತವೆ ಅಂದರೆ ಒಂದು ಎಲ್ಲ ಭಾಷೆಗಳಿಗೆ ಒಂದು ಒತ್ತನ್ನು ಕೊಟ್ಬಿಟ್ಟು ತಮ್ಮ ಭಾಷೆನ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗಾದರೆ 23ನೇ ಪ್ರಶ್ನೆ ನೋಡೋಣ. ಪದ್ಯ ಬೋಧನೆಯಲ್ಲಿ 23ನೇ ಪ್ರಶ್ನೆ ಫ್ರೆಂಡ್ಸ್, ಪದ್ಯ ಬೋಧನೆಯಲ್ಲಿ ರಸಸ್ವಾದನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ. ಪದ್ಯವನ್ನು ಬಿಡಿಯಾಗಿ ವಿಶ್ಲೇಷಿಸುವುದು, ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು, ಪದ್ಯದ ಒಳಮೈ ಮತ್ತು ಹೊರಮೈ ಲಕ್ಷಣಗಳನ್ನು ಸವಿಯುವುದು, ಹಾಗೆಯೇ ಇನ್ನೊಂದು ಲಾಸ್ಟ್ ಆಪ್ಷನ್ ಕವಿಯ ಭಾವನೆ ಮತ್ತು ಸಂದೇಶವನ್ನು ಅರಿಯುವುದು. ಒಂದು ಪೊಯಮ್ ಅಂತ ಒಂದು ಪದ್ಯ ಅಂತ ಬಂದ ತಕ್ಷಣ ಅದರ ಒಂದು ರಸಸ್ವಾದನೆ, ಅದರಲ್ಲಿ ಅಡಗಿರ್ತಕ್ಕಂಥ ಒಂದು ರಸಗಳನ್ನು, ಅದರಲ್ಲಿ ಅಡಗಿರ್ತಕ್ಕಂಥ ಆಶಯಗಳನ್ನು
ಹಾಡಿನ ಮುಖಾಂತರ ಹೇಳೋದಾಗಿರ್ಬೋದು, ಅಥವಾ ಅದರ ಒಂದು ಹೊರನೋಟ ಮತ್ತು ಒಳನೋಟ ಯಾವ ರೀತಿಯಾಗಿ ಆ ಒಂದು ಪದ್ಯ ಅಳವಡಿಸ್ಕೊಂಡಿದೆ ಆ ಲಕ್ಷಣಗಳನ್ನು ನಾವು ಮಕ್ಕಳಿಗೆ ತಿಳಿಸೋದು. ಆಮೇಲೆ ಕವಿಯ ಭಾವನೆ ಏನಾಗಿತ್ತು ಈ ಪದ್ಯದಲ್ಲಿ, ಆಮೇಲೆ ಆತ ನೀಡ್ತಕ್ಕಂಥ ಸಂದೇಶವನ್ನು ಅರಿಯುವುದು, ಈ 3 ಅಂಶಗಳು ರಸಸ್ವಾದನೆ ಉದ್ದೇಶಗಳಿಗೆ ಸಂಬಂಧಪಟ್ಟದ್ದು. ಆದರೆ ಇಲ್ಲಿ ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸುವುದಿದೆಯಲ್ಲ, ಇದು ಏನಾಗಲ್ಲ, ಉದ್ದೇಶ ಸಾಧನೆಗೆ ಪೂರಕವಲ್ಲದಂಥ ಚಟುವಟಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಫಸ್ಟ್ ಏನಿದೆ ಅಲ್ಲ, ಇದನ್ನು ನಾವು ತೆಗೆದುಹಾಕ್ಬೋದು. ಮುಂದಿನ ಪ್ರಶ್ನೆ ಫ್ರೆಂಡ್ಸ್, ಇದು ಪರಿಹಾರ ಬೋಧನೆಗೆ ನೋಡಿ ಫ್ರೆಂಡ್ಸ್, ಪರಿಹಾರ ಬೋಧನೆಗೆ ಒಂದು ಬೋಧನೆಯ ಆಶಯಕ್ಕೆ ವಿರುದ್ಧವಾದಂಥ ಅಂಶ. ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು, ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗವನ್ನು ತರುವುದು, ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು. ಏನು ಮಾಡ್ತೀರಾ ಇಲ್ಲಿ? ರೆಮಿಡಿಯಲ್ ಟೀಚಿಂಗ್, ಇದರ ಒಂದು ಇಂಟೆನ್ಷನ್, ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಒಂದು ಅಂಶ ಯಾವುದು? ಏನು ಕಲಿಕೆಯಲ್ಲಿ ಹಿಂದುಳಿತಿರ್ತಕ್ಕಂಥ ಮಕ್ಕಳನ್ನು ಮುಖ್ಯವಾಹಿನಿಗೆ ತರೋದು ಆಪೋಸಿಟ್ ಆಗುತ್ತಾ, ಅಥವಾ ಕಲಿಕಾ ಕಂದಕಗಳನ್ನು, ಕಲಿಕಾ ಸಮಸ್ಯೆಗಳನ್ನು ನಿವಾರಿಸ್ಬಿಟ್ಟು ಕಲಿಕೆಯಲ್ಲಿ ಒಂದು ಸಮವೇಗವನ್ನು ತರೋದು, ಮಕ್ಕಳಿಗೆ ಕಲಿಕೆಯನ್ನು ಸಮತೆಯಲ್ಲಿ ಕಲ್ಪಿಸ್ಕೊಡೋದು ಅಲ್ವಾ? ಇವು 3ಗಳು ಏನಾಗ್ತವೆ ಅಂದರೆ ಪರಿಹಾರ ಬೋಧನೆಯ ಆಶಯಗಳು. ಆದರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸೋದೇನಿದೆ ಅಲ್ಲ, ಈ ಒಂದು ಪರಿಹಾರ ಬೋಧನೆಯ ತತ್ವಕ್ಕೆ ವಿರುದ್ಧವಾದಂಥ ಒಂದು ಅಂಶ ಅಂತೇಳಿ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಹಾಗಾದರೆ ಆಪ್ಷನ್ 4 ಏನಿದೆ ಅಲ್ಲ, ಇದು ಸರಿಯಾದಂಥ ಉತ್ತರ. 25ನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದಂತಹ ಚಟುವಟಿಕೆ. ಪ್ರಶ್ನೆಗಳಿಗೆ ಉತ್ತರಿಸುವುದು, ಕತೆ ನಿರೂಪಣೆ, ಶಾಲಾ ವರದಿ ವಾಚನ, ದಿನಪತ್ರಿಕೆ ವಾಚನ. ಏನು ಮಾಡ್ಬೋದು? ಮಕ್ಕಳಿಗೆ ಭಾವಪೂರ್ಣವಾಗಿ ಮಾತುಗಾರಿಕೆಯನ್ನು, ಆ ಸಾಮರ್ಥ್ಯನ ಬೆಳೆಸ್ಬೇಕು ಅಂದರೆ ಮಕ್ಕಳು ಅದನ್ನು ಅನುಭವಿಸಿ ತಮ್ಮ ಭಾವನೆಯ ರೂಪದಲ್ಲಿ ಅದು ವ್ಯಕ್ತ ಆಗಬೇಕು. ಆ ಒಂದು ಚಟುವಟಿಕೆ ಯಾವ ಮುಖಾಂತರ ನಾವು ಮಾಡ್ಬೋದು? ಯಾವುದೊಂದು ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರ ಅದಕ್ಕೆ ಉತ್ತರವನ್ನು ಕೊಡೋದ್ರ ಮುಖಾಂತರ ಮಾಡ್ಬೋದಾ, ಅಥವಾ ಕಥೆಯನ್ನು ನಿರೂಪಣೆ ಮಾಡೋದ್ರ ಮುಖಾಂತರನ, ಅಥವಾ ಯಾವುದೋ ಒಂದು ಶಾಲಾ ಒಂದು ದಾಖಲಾತಿನೋ ವರದಿನೋ ಅದನ್ನು ಓದೋದ್ರ ಮುಖಾಂತರನ, ಅಥವಾ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಯಾವುದೋ ಒಂದು ಮಾಹಿತಿಯನ್ನು ಹೇಳಿಸೋದ್ರ ಮುಖಾಂತರನ. ಇಲ್ಲಿ ಈ 3 ಏನಾಗ್ತಾವಲ್ಲ, ಪ್ರಶ್ನೆಗಳಿಗೆ ಉತ್ತರಿಸೋದು, ಶಾಲಾ ವರದಿ ವಾಚನ, ದಿನಪತ್ರಿಕೆ ವಾಚನ, ಈ 3ರಿಂದ ಏನಾಗಲ್ಲ, ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಮಗು ಯಾವುದೋ ಒಂದು ಘಟನೆಯನ್ನು ನೋಡಿದಾಗ ಅದು ಕತೆ ನಿರೂಪಣೆ ಮಾಡುತ್ತಲ್ಲ, ಕತೆ ರೂಪದಲ್ಲಿ ಹೇಳಿದಾಗ ಮಗುವಿಗೆ ಭಾವನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತಾಗಿದೆ. ಅಂದರೆ ಮಗುವಿನ ಭಾವನೆ ಆ ಒಂದು ಕಥೆಯ ಮೂಲಕ ವ್ಯಕ್ತ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಏನೋ, ಕತೆ ನಿರೂಪಣೆ ಮಾಡೋದ್ರ ಮುಖಾಂತರ ಭಾವಪೂರ್ಣ ಮಾತುಗಾರಿಕೆಯನ್ನು ನಾವು ಬೆಳೆಸ್ಬೋದು. ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಇದು ಸೂಕ್ತ ಸಾಧನ. ಪ್ರಶ್ನೆಯನ್ನು ಅರ್ಥ ಮಾಡಿಕೊಡ್ರಿ. ಅಂದರೆ ಮಕ್ಕಳ ಒಂದು ಬರವಣಿಗೆ, ಆ ಒಂದು ಸಾಮರ್ಥ್ಯವನ್ನು ನಾವು ಯಾವುದರ ಮುಖಾಂತರ ಮೌಲ್ಯಮಾಪನ ಮಾಡ್ಬೋದು, ಅದಕ್ಕೆ ಸೂಕ್ತವಾದಂಥ ಸಾಧನ ಯಾವುದು? ವಸ್ತುನಿಷ್ಠ ಪ್ರಶ್ನೆಗಳು. ಈ ವಸ್ತುನಿಷ್ಠ ಪ್ರಶ್ನೆಗಳಲ್ಲಿ ಏನು ಮಾಡ್ತಾರೆ, 4 ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಅಲ್ಲಿ ಬರವಣಿಗೆ ಸಾಮರ್ಥ್ಯನೇ ಮಕ್ಕಳದ್ದು ಬೆಳೆಯಲ್ಲ, ರೈಟ್ ಆರ್ ರಾಂಗ್ ಹಾಕ್ಬಿಟ್ಟು ನಡಿ ಅಂತಾರೆ. ಪ್ರಬಂಧ ಮಾದರಿ ಪ್ರಶ್ನೆ, ಈ ಒಂದು ಪ್ರಬಂಧ ಮಾದರಿ ಪ್ರಶ್ನೆ ಚಿಕ್ಕದಾಗಿದ್ದರೆ ಮಕ್ಕಳು ಬರಿತಕ್ಕಂಥ ಶೈಲಿ, ಅವರ ಒಂದು ಬರವಣಿಗೆ ಹೆಚ್ಚಿರುತ್ತೆ. ಹಾಗಾದರೆ ಇಲ್ಲಿ ಏನು ಮಾಡ್ಬೋದು, ನಾವು ಮಕ್ಕಳ ಒಂದು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು. ಇಲ್ಲಿ ನಾವು ಮೌಲ್ಯಮಾಪನವನ್ನು ಮಾಡ್ಬೋದು. ಪದ್ಯವನ್ನು ಕಂಠಪಾಠ ಮಾಡೋದ್ರ ಮೂಲಕ ಆಗುತ್ತಾ? ಇಲ್ಲ, ಅದು ಬಾಯ್ದರೆ ಓದಾಯಿತು. ಹಾಗೆ ಕಾಪಿ ಪುಸ್ತಕ ಅಭ್ಯಾಸ 1 ಪೇಜ್ ಹಾಕ್ಕೊಟ್ವಿ, ಅದು ಬರ್ಸಿದ್ವಿ ಅಂತಂದರೆ ಆಗುತ್ತಾ? ಆಗಲ್ಲ. ಹಾಗಾದರೆ ನೀವು ಭಾಳ ಅಲ್ಲಿ ಅಟ್ ಎ ಟೈಮ್ ಆನ್ ದ ಸ್ಪಾಟ್ ಉತ್ತರವನ್ನು ಕಂಡಿಡ್ಕೋಬೋದು. ಪ್ರಬಂಧ ಮಾದರಿ ಪ್ರಶ್ನೆಗಳ ಮುಖಾಂತರ ನಾವು ಏನು ಮಾಡ್ಬೋದು, ಲಿಖಿತವಾದಂಥ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡೋದಕ್ಕೆ ಇರ್ತಕ್ಕಂಥ ಸೂಕ್ತ ಸಾಧನ. ಅದ್ರ ಮೂಲಕ ಮಕ್ಕಳಲ್ಲಿ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಯುತ್ತೆ ಅಲ್ವಾ? ಹಾಗಾದರೆ ಫ್ರೆಂಡ್ಸ್, 27ನೇ ಪ್ರಶ್ನೆ ಕಡೆಗೆ ಸಾಗೋಣ ನಾವೀಗ. ತುಂಬ ಇಂಪಾರ್ಟೆಂಟು. ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳಿಗೆ
ಅಳವಡಿಸಬೇಕಾದಂಥ ಕ್ರಮ. ನೈದಾನಿಕ ಪರೀಕ್ಷೆ, ವಿಮರ್ಶಾತ್ಮಕ ಬೋಧನೆ, ಪರಿಹಾರ ಬೋಧನೆ, ವೇಗವರ್ಧನೆ ಬೋಧನೆ. ಈ ನೈದಾನಿಕ ಪರೀಕ್ಷೆ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ನೈದಾನಿಕ ಪರೀಕ್ಷೆ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನೈದಾನಿಕ ಪರೀಕ್ಷೆಯನ್ನು ಕೈಗೊಳ್ತೀವಿ. ವಿಮರ್ಶಾತ್ಮಕ ಬೋಧನೆ ಇದು ಇಲ್ಲಿ ನಮಗೆ ಸಾಧ್ಯ ಆಗಲ್ಲ. ವಿಮರ್ಶಾತ್ಮಕ ಬೋಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಮಕ್ಕಳು ಯಾವುದೋ ಒಂದು ಟೆಸ್ಟ್ನಲ್ಲಿ ಯಾವುದೋ ಒಂದು ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡವ ಅಂತಂದರೆ ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ಕ್ರಿಯೆ ಏನಪ್ಪ ಅಂದರೆ ಪರಿಹಾರ ಬೋಧನೆಯನ್ನು ಮಾಡಬೇಕು. ರೆಮಿಡಿಯಲ್ ಟೀಚಿಂಗ್ ಕೊಟ್ಟು ನಂತರ ಆ ಮಗುವಿನ ಒಂದು ಏನಂತಾರೆ ಆ ಒಂದು ಅಂಶವನ್ನು ಅಂದರೆ ರಿಸಲ್ಟನ್ನು ಪಡ್ಕೋಬೇಕಾಗುತ್ತೆ. ಇಲ್ಲಿ ವೇಗವರ್ಧನೆ ಬೋಧನೆಯಿಂದ ಸಾಧ್ಯ ಆಗಲ್ಲ, ರೆಮಿಡಿಯಲ್ ಟೀಚಿಂಗ್ ಮಾಡಬೇಕಾಗುತ್ತೆ ಅಲ್ವಾ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ. ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ. ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಪದ ಸಂಪತ್ತು ಮತ್ತು ವಾಕ್ಯ ರಚನೆ ಚಟುವಟಿಕೆಗಳು, ಓದು ಬರಹಗಳ ಕಲಿಕೆ ಮತ್ತು ಪೋಷಣೆಯ ಚಟುವಟಿಕೆಗಳು, ಸ್ವತಂತ್ರ ಅಭಿವ್ಯಕ್ತಿ ಮತ್ತು ರಸಸ್ವಾದನೆಯನ್ನು ಉತ್ತೇಜಿಸುವಂತಹ ಅಂಶಗಳು, ಹಾಗೆಯೇ ಪಡಿಯಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯಗಳು. ಇಲ್ಲಿ 3 ಅಂಶಗಳು ತುಂಬ ಅಗತ್ಯ. ಹಾಗಾಗಿ ಪಡಿಯಚ್ಚು ರೀತಿಯಾದಂತಹ ಮಾಹಿತಿ ಆಧಾರಿತ ಪಠ್ಯಗಳಿದಾವಲ್ಲ, ಇವು ಏನಾಗಲ್ಲಪ್ಪ ಅಂತಂದರೆ ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ ಆಗಿದೆ. ಈ 3 ಪದ ಸಂಪತ್ತು ಬೇಕು, ವಾಕ್ಯ ರಚನಾ ಚಟುವಟಿಕೆಗಳು ಬೇಕಾಗುತ್ತೆ. ಯಾಕೆಂದರೆ ಭಾಷಾ ಪಠ್ಯಪುಸ್ತಕ ಅಂತ ಕೇಳಿದ್ದಾರೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಈಗ ಬೇರೆ ಇದು ಅದರ್ ಸಬ್ಜೆಕ್ಟ್, ಈಗ ಸೋಷಿಯಲ್ ಸೈನ್ಸು ವಿಜ್ಞಾನ ಆದರೆ ಅಲ್ಲೇನಾಗಲ್ಲ ಅಂತಂದರೆ ಭಾಷೆಗಳು ಲೆಕ್ಕಕ್ಕೆ ಬರೋದಿಲ್ಲ. ಅಂದರೆ ಯಾವ ರೀತಿನಾದರೂ ಯೂಸ್ ಮಾಡ್ಬೋದು. ಉತ್ತಮ ಭಾಷಾ ಒಂದು ಪಠ್ಯಪುಸ್ತಕಕ್ಕೆ ಇವು ಎಲ್ಲ ತುಂಬಾ ಇಂಪಾರ್ಟೆಂಟ್. ನೋಡೋಣ 29ನೇ ಪ್ರಶ್ನೆ. ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದಂಥ ಸೂಕ್ತ ಸಾಧನ. ವರ್ಣಮಾಲೆಗಳ ಚಾರ್ಟು, ಚಿತ್ರ ಸಹಿತ ವಾಕ್ಯಗಳ ಸಾಧನ. ಆಪ್ಷನ್ 3 ಭಾಷಾ ಪ್ರಯೋಗಾಲಯ, ಭಾಷಾ ಸಂಪನ್ಮೂಲ ಪುಸ್ತಕ. ವರ್ಣಮಾಲೆಗಳ ಚಾರ್ಟನ್ನು ತೋರಿಸೋದ್ರ ಮುಖಾಂತರ ನಾವು ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ, ಆರಂಭದಲ್ಲಿ ಮಗುವಿಗೆ ನಾವು ಇದು ಕಲ್ಸೋಕ್ಕಾಗಲ್ಲ. ಚಿತ್ರ ಸಹಿತ ವಾಕ್ಯಗಳ ಸಾಧನವನ್ನು ಮಾಡಬೇಕು. ಚಿತ್ರೆಯನ್ನು ತೋರಿಸ್ಬಿಟ್ಟು ಒಂದೊಂದು ಚಿತ್ರಗಳನ್ನು ತೋರಿಸ್ಬಿಟ್ಟು ಆ ಮಕ್ಕಳಿಗೆ ಏನು ಮಾಡಬೇಕು, ವಾಕ್ಯಗಳನ್ನು ರಚಿಸೋದಂಥ ಒಂದು ಚಟುವಟಿಕೆಯನ್ನು ನೀಡಿದಾಗ ಅವ್ರು ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ, ವಾಕ್ಯವನ್ನು ರಚಿಸೋಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ತಮ್ಮಲ್ಲಿ ಬೆಳೆಸ್ಕೊಳ್ತಾರೆ. ಭಾಷಾ ಪ್ರಯೋಗಾಲಯ ದೊಡ್ಡವ್ರಿಗೆ ತಿಳಿಯಲ್ಲ, ಲ್ಯಾಂಗ್ವೇಜ್ ಲ್ಯಾಬ್ನಲ್ಲಿ ಏನು ಮಾಡಬೇಕೇನಿಲ್ಲ ಅಂತೇಳಿ ಸಣ್ಣ ಮಕ್ಕಳಿಗೆ ಏನು ತೊಗೊಂಡು ಏನು ಮಾಡ್ತಾರಲ್ವಾ. ಭಾಷಾ ಸಂಪನ್ಮೂಲ ಪುಸ್ತಕ ಇದು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಚಿತ್ರ ಸಹಿತ ವಾಕ್ಯಗಳ ಸಾಧನದ ಮುಖಾಂತರ ಆರಂಭದಲ್ಲಿ ಮಗುವಿಗೆ ಓದು ಕಲಿಸೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಸಾಧನ ಇದು. ಓಕೆ, ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಫ್ರೆಂಡ್ಸ್. ವಿದ್ಯಾರ್ಥಿಗಳ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಪನ ಮಾಡಲು ಬಳಸುವ ಸಾಧನ. ಮೌಖಿಕ ಓರಲ್, ಆವಾಗಲೇ ಲಿಖಿತ ಹೇಳಿದೆ, ಇವಾಗ ಮೌಖಿಕ ಹೇಳ್ತಾ ಇದ್ದೀನಿ ನೋಡಿ. ಲಿಖಿತ ಮತ್ತು ಮೌಖಿಕ ಎರಡರ ಮೇಲೂ ಪ್ರಶ್ನೆ ಬಂದಿದೆ. ಪಠ್ಯ ಆಧಾರಿತ ಪ್ರಶ್ನೆಗಳನ್ನು ಕೇಳುವುದು, ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು, ವಸ್ತುನಿಷ್ಠ ಪ್ರಶ್ನೆಗಳಿಗೆ ಉತ್ತರಿಸುವುದು, ಹಾಗೆ ಇನ್ನೊಂದೇನಪ್ಪ ಅಂದರೆ ಭಾಷಾ ಪಠ್ಯಗಳ ಬಗೆಗೆ ಉಕ್ತ ಲೇಖನ ನೀಡುವುದು. ಇಲ್ಲಿ ಮೌಖಿಕ ಅಂತ ಕೇಳಿದ್ದಾರೆ. ಆದರೆ ಇಲ್ಲೇನಪ್ಪ ಅಂದರೆ ನಾನು ಹೇಳಿದೆ ಆವಾಗಲೇ, ಪ್ರಬಂಧ ಮಾದರಿದು ಲಿಖಿತಕ್ಕೆ ಬರುತ್ತೆ. ಯಾಕಂದರೆ ತುಂಬ ಒಂದು ಪೇಜ್ ಗಂಟಲೆ ಬರೆದಿರುತ್ತೆ, ಮಕ್ಕಳಿಗೆ ಅಲ್ಲಿ ಲಿಖಿತ ಬರವಣಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ವಸ್ತುನಿಷ್ಠ ಪ್ರಶ್ನೆಗಳಿಗೆ ಉತ್ತರಿಸೋದಂದರೆ ಮಗು ಅಲ್ಲಿ ಉಚ್ಚಾರ ಮಾಡಲ್ಲ, ಮೌಖಿಕವಾಗಿ ಏನೂ ಮಾಡಲ್ಲ ಮಗು ಅಲ್ಲಿ. ಭಾಷಾ ಪಠ್ಯಗಳ ಬಗೆಗೆ ಉಕ್ತ ಲೇಖನ ಅದು ಕೂಡ ರೈಟಿಂಗ್ ಸ್ಕಿಲಿಗೆ ಬಂತು, ಅಂದರೆ ಲಿಖಿತ ಮಾದರಿಗೆ ಬಂತು. ಇಲ್ಲಿ ಪಠ್ಯ ಆಧಾರಿತ ಅಂದರೆ ಅವನ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಆ ಮಗುವಿನಲ್ಲಿ ನಾವೇನು ಮಾಡ್ಬೋದು, ಮೌಖಿಕ ಅಭಿವ್ಯಕ್ತ ಸಾಮರ್ಥ್ಯವನ್ನು ಬಳಸ್ಬೋದು. ಇದು ಅತ್ಯಂತ ಒಂದು ಮುಖ್ಯವಾದಂತಹ ಸಾಧನ ಅಂತೇಳಿ ಹೇಳ್ಬೋದು. ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2017ರ TET ಪ್ರಶ್ನೆ ಪತ್ರಿಕೆಯಲ್ಲಿ ನಮೂದಿಸಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಜೊತೆಗೆ ಜೀವನೋತ್ಸವವನ್ನು ಬೆಳೆಸುತ್ತದೆ. ಈ ಕೆಳಗೆ ಗೆರೆ ಎಳೆದಿರ್ತಕ್ಕಂಥ ಪದದಲ್ಲಿ ಆಗಿರುವ ಸಂಧಿ ಯಾವುದು? ನೋಡಿ, ಇದು ಜೀವನೋತ್ಸವ ಅಂತಕ್ಕಂಥ ಪದ ಬಂದಿತ್ತಲ್ಲಿ ಗುಣಸಂಧಿ, ಎಣ್ ಸಂಧಿ, ಸವರ್ಣ ದೀರ್ಘ ಸಂಧಿ, ಆದೇಶ ಸಂಧಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಗುಣಸಂಧಿ. ಜೀವನ ಪ್ಲಸ್ ಉತ್ಸವ,
ಜೀವನೋತ್ಸವ, ಜೀವನ. ಆ ಅಂತಕ್ಕಂಥ ಇಲ್ಲಿ ಏನಿದೆ, ಪೂರ್ವ ಪದದಲ್ಲಿ ಆ ಬಂದಿದೆ, ಉತ್ತರ ಪದದಲ್ಲಿ ಊ ಬಂದಿದೆ. ಒಟ್ಟಾರೆಯಾಗಿ ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಏನಾಗುತ್ತೆ, ಓ ಅಂತಕ್ಕಂಥ ಒಂದು ಆಕಾರ ಬಂದಿರೋದ್ರಿಂದ ಇಲ್ಲಿ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಫ್ರೆಂಡ್ಸ್. ನೋಡೋಣ ಈಗ ಮುಂದೆ. ಕೆಳಗಿನವುಗಳಲ್ಲಿ ಸರಿಯಾದಂತಹ ಪದರೂಪ ನೋಡಿ. ಜಾತ್ಯತೀತತೆ, ಜಾತ್ಯತೀತತೆ, ಜಾತ್ಯ ಅತೀತತೆ, ಜಾತೆ ಅತೀತತೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಇಲ್ಲಿ ಜಾತ್ಯತೀತತೆ ಅಲ್ವಾ ಫ್ರೆಂಡ್ಸ್. ಮಹಾತ್ಮ ಎಂಬ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಬಿಡಿಸಿ ಬರೆದಾಗ ಆಗ್ತಕ್ಕಂಥ ಸಂಧಿ ಯಾವುದು? ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಸವರ್ಣ ದೀರ್ಘ ಸಂಧಿ. ಮಹಾ ಪ್ಲಸ್ ಆತ್ಮ, ಮಹಾ ಪ್ಲಸ್ ಆತ್ಮ. ಇಲ್ಲಿ ಆಕಾರ ಆಕಾರ ಬಂದು ಕೊನೆಗೆ ಅದು ಸಂಧಿ ಕಾರ್ಯ ನಡೆದಾಗ ಆಕಾರ, ಆ ಪ್ಲಸ್ ಆಕಾರಕ್ಕೆ ಆಕಾರ ದೀರ್ಘಾಕ್ಷರಗಳು ಬರೋದಕ್ಕೆ ಏನಾಗುತ್ತೆ? ಸವರ್ಣ ದೀರ್ಘ ಸಂಧಿ ಅಂತೇಳಿ ಹೇಳ್ತೀವಿ. ಮುಂದೆ ನೋಡೋಣ. ಅಚ್ಚರಿ ಎಂಬ ಪದದ ತತ್ಸಮ ತದ್ಭವ ರೂಪ ಏನಪ್ಪ? ಆಶ್ಚರ್ಯ. ನೋಡ್ರಿ, ಈ ತತ್ಸಮ ತದ್ಭವ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಸಾಕಷ್ಟು ವಿಡಿಯೋ ಇದೆ ನಮ್ಮ ಚಾನಲ್ ಮೇಲೆ, ನೀವು ವಿಸಿಟ್ ಕೊಟ್ಟು ನೋಡ್ಬೋದು. ಇನ್ನು ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿದ್ದಾವೆ. ನೋಡಿ, 16ನೇ ಪ್ರಶ್ನೆ. ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲ್ಯಕ್ಕೆ ವ್ಯತಿರಿಕ್ತವಾದದ್ದು, ಅಂದರೆ ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲ್ಯಕ್ಕೆ ವಿರೋಧವಾದಂಥ ಒಂದು ಪ್ರತಿಕ್ರಿಯೆ ಯಾವುದು? ಧ್ವನಿಯಲ್ಲಿ ಏರಿಳಿತಗಳು, ಹಿಮ್ಮರಳುವಿಕೆ, ಸ್ಪಷ್ಟ ಉಚ್ಚಾರ, ನಿಲುಗಡೆ ಪಾಲನೆ. ಧ್ವನಿಯಲ್ಲಿ ಏರಿಳಿತಗಳು ಮೌಖಿಕದಲ್ಲಿ ಬೇಕಾಗುತ್ತೆ, ಮೌಖಿಕ ಕೌಶಲ್ಯದಲ್ಲಿ. ಆಮೇಲೆ ಸ್ಪಷ್ಟವಾದಂಥ ಉಚ್ಚಾರ ಬೇಕಾಗುತ್ತೆ. ಆಮೇಲೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹಂಗೆ ಉದ್ದಕ್ಕೆ ಮಾತಾಡ್ಕೊತ ಹೋಗೋದಲ್ಲ, ಅಲ್ಲಿ ಪಾಸಿಂಗ್ ಬೇಕಾಗುತ್ತೆ. ಅಂದರೆ ಈ 3 ಉತ್ತರಗಳು ಇದಕ್ಕೆ ಸಂಬಂಧಪಟ್ಟದ್ದು, ಅಂದರೆ ಅದಕ್ಕೆ ಅಪೋಸ್ ಆದದ್ದಲ್ಲ. ಆದರೆ ಇಲ್ಲಿ ಒಂದು ಉತ್ತರ ಏನಾಗುತ್ತೆ? ಹಿಮ್ಮರಳುವಿಕೆ ಅಂತೇಳಿ ಹೇಳ್ತಾ ಇದ್ದೀವಲ್ಲ, ಇದು ಏನು? ಇಲ್ಲಿ ವ್ಯತಿರಿಕ್ತವಾದಂಥ ಒಂದು ಕಾರ್ಯ ಆಗಿದೆ. ಮುಂದೆ ನೋಡೋಣ. ಆಗಿದ್ರೆ ಫ್ರೆಂಡ್ಸ್ ನೋಡಿ, ಇಲ್ಲಿ ವಿದ್ಯಾರ್ಥಿಯ ಉಗ್ಗುವಿಕೆ ಮತ್ತು ತೊದಲುವಿಕೆಗೆ ಮುಖ್ಯವಾದಂತಹ ಕಾರಣ ಏನಿಲ್ಲಿ? ವಿದ್ಯಾರ್ಥಿ ತನ್ನ ಆಡ್ತಕ್ಕಂತಹ ಮಾತಿನಲ್ಲಿ ಏರಿಳಿತ, ಆಮೇಲೆ ಏನಾಗುತ್ತೆ ತೊದಲುವಿಕೆಗೆ ಏನು ಕಾರಣಪ್ಪ ಅಲ್ಲಿ ಅಂದರೆ ಪದ ಸಂಪತ್ತಿನ ಕೊರತೆಯಿಂದ ಆ ಥರ ಆಗ್ತದನ, ಅಥವಾ ಸಾಂದರ್ಭಿಕ ಪದಗಳನ್ನು ಬಳಸಿದಿರುವುದು, ಧ್ವನ್ಯಂಗಗಳಲ್ಲಿ ಕಂಡು ಬರ್ತಕ್ಕಂಥ ದೋಷಗಳ, ವಚನ ಕಾಲ ಲಿಂಗಗಳನ್ನು ಗಮನಿಸದೇ ಇರೋದಾ? ಇಲ್ಲಿ ಪದ ಸಂಪತ್ತಿನ ಕೊರತೆಯಿಂದ ಮಗುವಿಗೆ ತೊದಲು ಉಂಟಾಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆಮೇಲೆ ಸಾಂದರ್ಭಿಕ, ಆ ಸಂದರ್ಭಕ್ಕೆ ತಕ್ಕಂಥ ಪದಗಳನ್ನು ಯೂಸ್ ಮಾಡೋದು, ಬಳಸೋಕ್ಕಾಗದಿರಂಗೆ ಆ ಉಗ್ಗುವಿಕೆ ತೊದಲುವಿಕೆ ಕಾರಣ ಆಗೋದಿಲ್ಲ, ಸ್ಪಷ್ಟವಾದಂಥ ಕಾರಣ ಆಗಲ್ಲ. ಆಮೇಲೆ ಮಗು ವ್ಯಾಕರಣಬದ್ಧವಾಗಿ ಮಾತಾಡೋದನ್ನು ಗಮನಿಸದೇ ಇರತಕ್ಕಂಥದ್ದು, ಇದೂ ಕೂಡ ಸರಿ ಹೊಂದಲ್ಲ. ಆದರೆ ಅಲ್ಲಿ ಏನಾಗಿರುತ್ತೆ ಮಗುವಿಗೆ ಅಂತಂದರೆ, ಅಲ್ಲಿ ಧ್ವನ್ಯಂಗಗಳಲ್ಲಿ ಹಲವು ದೋಷಗಳು ಇರೋದ್ರಿಂದ ಏನಾಗುತ್ತೆ ಮಗುಗೆ ಈ ಒಂದು ಸಮಸ್ಯೆ ಉಂಟಾಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದು ಅನಪೇಕ್ಷಿತ ಲಕ್ಷಣ ಯಾವುದಪ್ಪ ಅಂತಂದರೆ, ಉದ್ದೇಶಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಮಾತನಾಡುವುದು, ಮಾತಿನಲ್ಲಿ ಪದೇ ಪದೇ ಹಿಮ್ಮರುಳಿಕೆ ಇರುವುದು, ನಿರರ್ಗಳವಾಗಿ ಭಾವಪೂರ್ಣವಾಗಿ ಮಾತನಾಡುವುದು, ಧ್ವನಿ ಏರಿಳಿತ ಮತ್ತು ನಿಲುಗಡೆಯನ್ನು ಅನುಸರಿಸಿ ಮಾತನಾಡುವುದು. ಇದನ್ನು ಕೂಡ ಮಾತುಗಾರಿಕೆ ಕೌಶಲ್ಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲೇನಾಗುತ್ತೆ ಅಂದರೆ, ಮಾತುಗಾರಿಕೆಯಲ್ಲಿ ಪದೇ ಪದೇ ಮಗುವಿನಲ್ಲಿ ಏನಾಗುತ್ತೆ ಅಂತಂದರೆ ಹಿಮ್ಮರಳುವಿಕೆ ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಅನಪೇಕ್ಷಿತ ಲಕ್ಷಣ ಇದು, ಮಾತಿನಲ್ಲಿ ಪದೇ ಪದೇ ಹಿಮ್ಮರಳುವಿಕೆ ಉಂಟಾಗೋದು. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಧ್ವನಿ ಮತ್ತು ಮಾನಸಿಕ ಕ್ರಿಯೆಯನ್ನು ಬಿಂಬಿಸುವಂತಹ ಕೌಶಲ್ಯ ಯಾವುದು? ಬರವಣಿಗೆ ಕೌಶಲ್ಯ, ಆಲಿಸುವಿಕೆ ಕೌಶಲ್ಯ, ಅರ್ಥಗ್ರಹಿಸುವಿಕೆ ಕೌಶಲ್ಯ ಮತ್ತು ಓದುಗಾರಿಕೆ ಕೌಶಲ್ಯ. ಯಾವ ಕೌಶಲ್ಯ ಇಲ್ಲಿ ಅಂತಂದರೆ ನೋಡಿ, ಇನ್ನೊಂದ್ಸಲ ನೋಡಿ. ಧ್ವನಿ ಮತ್ತು ಮಾನಸಿಕ ಕ್ರಿಯೆಯನ್ನು ಬಿಂಬಿಸ್ತಕ್ಕಂಥ ಭಾಷಾ ಕೌಶಲ್ಯ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಸರಿಯಾಗಿ ನೋಡ್ಕೋಬೇಕು ನೀವು. ಧ್ವನಿ ಮತ್ತು ಮಾನಸಿಕ ಕ್ರಿಯೆ ಪ್ರತಿಬಿಂಬಿಸೋದು ಅಂತಂದರೆ ಓದುಗಾರಿಕೆ ಕೌಶಲ್ಯ. ಯಾವುದಾಗುತ್ತೆ? ಓದುಗಾರಿಕೆ ಕೌಶಲ್ಯ. 4ನೇ ಆಪ್ಷನು ರೈಟ್.
ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರಗಳನ್ನು ಬರೆಯುವುದನ್ನು ಕಲಿಯಿರಿ ಎಂದು ಹೇಳಿದವರು ಬೇರೆ ಯಾರು ಅಲ್ಲ, ಮಹಾತ್ಮ ಗಾಂಧೀಜಿಯವರು. ನಾವು ಅವರ ಒಂದು ಆತ್ಮಕಥೆಯಲ್ಲಿ ನೋಡ್ಬೋದು, ನನ್ನ ಸತ್ಯಾನ್ವೇಷಣೆ ಅಂತ ಆತ್ಮಕಥೆಯಲ್ಲಿ ಅವ್ರು ಹೇಳ್ತಾರೆ, ಒಂದು ಮಗು ಉತ್ತಮವಾದಂಥ ಬರವಣಿಗೆ ಮಾಡ್ತಾ ಇದ್ದಾನೆ ಅಂತಂದರೆ ಆ ಮಗುವಿಗೆ ಮೊದಲನೇದಾಗಿ ಏನು ಬರಬೇಕು, ಚಿತ್ರಗಳನ್ನು ಬರೆಯೋದಕ್ಕೆ ಹಚ್ಚಬೇಕು. ಯಾವ ಮಗು ಉತ್ತಮವಾದಂತಹ ಡ್ರಾಯಿಂಗನ್ನು ಬರೆಯೋದ್ರಲ್ಲಿ ಯಶಸ್ವಿ ಆಗುತ್ತೋ ಆ ಮಗುವಿನ ಒಂದು ಬರವಣಿಗೆ ಸುಂದರವಾಗಿರುತ್ತೆ ಅಂತೇಳಿ ಅವರು ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮಾತು, ಓದು ಮತ್ತು ಬರಹ ಉತ್ತಮವಾಗಬೇಕಾದರೆ ಈ ಕೌಶಲ್ಯ ಬಲಗೊಳ್ಳಬೇಕು. ನೋಡಿ ಬರೆಯುವುದು, ವಾಕ್ಯ ರಚನೆ, ಕೇಳಿ ಬರೆಯುವುದು, ಕಾಪಿ ಬರೆಯುವುದು. ಯಾವುದಿಲ್ಲಿ ಹಾಗಾದರೆ ನೋಡಿ, ಒಂದು ಮಗು ನೋಡಿ ಬರೋದ್ರಿಂದ ಅದರ ಮಾತು, ಓದು, ಬರಹ ಉತ್ತಮ ಆಗುತ್ತೋ, ಅಥವಾ ವಾಕ್ಯ ರಚನೆ ಮಾಡೋದ್ರ ಮುಖಾಂತರನೋ, ಅಥವಾ ಕೇಳಿ ಬರೆಯೋದ್ರ ಮುಖಾಂತರ, ಅಥವಾ ಕಾಪಿ ಬರೆಯೋದ್ರ ಮುಖಾಂತರನ, ಯಾವುದ್ರ ಮುಖಾಂತರ ಮಗು ಇಲ್ಲಿ ಮಾತು, ಓದು, ಬರಹ ಉತ್ತಮ ಆಗುತ್ತೆ? ಯಾವುದು ಅಂತಂದರೆ ವಾಕ್ಯ ರಚನೆಯನ್ನು ಯಾವಾಗ ಮಗು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಆವಾಗ ಆ ಮಗುವಿನ ಮಾತು, ಓದು, ಬರಹ ಇವುಗಳೇನಾಗ್ತವ ಉತ್ತಮವಾಗಿ ಕಂಡಂತಾಗುತ್ತೆ. ಮುಂದಿನ ಪ್ರಶ್ನೆ, ಇದು ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತವಾದಂಥ ರೂಪ. ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ, ಬರವಣಿಗೆ. ನೋಡಿ, ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತವಾಗಿ ರೂಪ ಕಂಡುಕೊಂಡಿರೋದಂದರೆ ಬರವಣಿಗೆ. ಇದು ಮಾತ್ರ ಯಾವತ್ತೂ ಕೂಡ ಹೋಗದೇ ಇರೋಂಥದ್ದು, ಶಾಶ್ವತವಾಗಿ ಇರ್ತಕ್ಕಂಥ ಒಂದು ಕ್ರಿಯೆಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. 23ನೇ ಪ್ರಶ್ನೆ, ಕನ್ನಡದಲ್ಲಿ ಉತ್ತಮ ಕೈಬರಹದ ಲಕ್ಷಣಗಳಿಗೆ ವ್ಯತಿರಿಕ್ತವಾದುದು ಅಂದರೆ ವಿರೋಧವಾದುದು. ಅಕ್ಷರಗಳು ಸಮಗಾತ್ರದಲ್ಲಿರುವುದು, ಅಕ್ಷರಗಳ ಜೋಡಣೆ ಮುತ್ತು ಪೋಣಿಸಿದಂತಿರಬೇಕು, ಅಕ್ಷರಗಳು ಸುಸ್ಪಷ್ಟವಾಗಿರಬೇಕು, ಅಕ್ಷರ ಮತ್ತು ಪದಗಳ ನಡುವೆ ಜಾಗ ಬಿಡದೆ ಬರಿಬೇಕು. ನೋಡಿ, ಒಂದು ಲ್ಯಾಂಗ್ವೇಜ್ ಅಂತ ಬಂದಾಗ ಅಕ್ಷರಗಳು ಒಂದು ದೊಡ್ಡದು ಒಂದು ಸಣ್ಣದು ಬರಿಬಾರ್ದು. ಅಕ್ಷರಗಳು ಹೇಗಿರಬೇಕು, ಸಮಗಾತ್ರದಲ್ಲಿ ಇರಬೇಕಾಗುತ್ತೆ. ನಂತರ ಅಕ್ಷರಗಳ ಜೋಡಣೆ ಹೇಗಿರುತ್ತೆ ಅಂದರೆ ಅವುಗಳನ್ನು ಮುತ್ತು ಪೋಣಿಸದಂತಿರಬೇಕು ಅಂತ ಹೇಳ್ತಾರೆ. ಅಂದರೆ ಸರಿಯಾದ ಜೋಡಣೆಯಲ್ಲಿ ಒಯ್ಯಬೇಕಾಗ್ತದೆ. ಆಮೇಲೆ ನಾವು ಬರಿತಕ್ಕಂಥ ಅಕ್ಷರಗಳು ಸುಸ್ಪಷ್ಟವಾಗಿರಬೇಕು. ಇಲ್ಲಿ ಆಪ್ಷನ್ ಯಾವುದಪ್ಪ ಅಂದರೆ ಇದಕ್ಕೆ ವ್ಯತಿರಿಕ್ತವಾದುದು ಅಂದರೆ ವಿರೋಧವಾದದ್ದು ಯಾವುದು, ಅಕ್ಷರ ಮತ್ತು ಪದಗಳ ನಡುವೆ ಜಾಗ ಬಿಡದೆ ಬರೆಯಬೇಕು ಅಲ್ವಾ? ಇದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವಂತಹ ಬೋಧನಾ ಪದ್ಧತಿ ಯಾವುದು? ನಿಗಮನ ಪದ್ಧತಿ, ಅನುಗಮನ ಪದ್ಧತಿ, ಸಮಯ ಪರಿಪಾಲನಾ ಪದ್ಧತಿ, ಸಂಪೂರ್ಣ ಪದ್ಧತಿ. ಯಾವುದಿಲ್ಲಿ ಅಂದರೆ ಅನುಗಮನ ಪದ್ಧತಿ. ಮುಂದೆ ನೋಡೋಣ. ವ್ಯಾಕರಣ ಬೋಧನೆಯ ಸಂದರ್ಭದಲ್ಲಿ ಅನ್ವಯವಾಗದಿರುವ ಚಟುವಟಿಕೆ. ಸಮರ್ಪಕವಾಗಿ ಲೇಖನ ಚಿಹ್ನೆಗಳನ್ನು ಅಳವಡಿಸಿ ಬರೆಯುವುದು, ವರ್ಣಗಳ ವಿನ್ಯಾಸ ಗುರುತಿಸಿ ಕಾಗುಣಿತ ಸ್ಪಷ್ಟ ಅರಿವನ್ನು ಮಾಡಿಸುವುದು, ವ್ಯಾಕರಣ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು, ಸುಸಂಬಂಧ ರಚನೆ ಮತ್ತು ಪ್ರಯೋಗವನ್ನು ಅಭ್ಯಾಸ ಮಾಡಿಸುವುದು. ಯಾವುದಿಲ್ಲಿ ಅಂತಂದರೆ ವ್ಯಾಕರಣ ನಿಯಮಗಳನ್ನು ಕಂಠಪಾಠ ಮಾಡಿಸೋದು ಇಲ್ಲಿ ಅವಶ್ಯಕತೆ ಇರೋದಿಲ್ಲ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯ ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ತಕ್ಕಂಥ ಪರೀಕ್ಷೆ ಬೇರೆ ಯಾವುದಲ್ಲ, ನೈದಾನಿಕ ಪರೀಕ್ಷೆ. ಇಲ್ಲಿ ವಿದ್ಯಾರ್ಥಿಗಳ ದೌರ್ಬಲ್ಯಗಳನ್ನು ಪತ್ತೆ ಹಚ್ಚಲಾಗುತ್ತೆ. ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಓದುಗಾರಿಕೆ ಕೌಶಲ್ಯದ ಕಲಿಕೆ ಹಾಗೂ ಅಭ್ಯಾಸಕ್ಕೆ ನೆರವಾಗುವಂಥ ಸಾಧನಗಳು ಯಾವುದು ಅಂದರೆ ಕತೆ ಪುಸ್ತಕಗಳು ಮತ್ತು ದಿನಪತ್ರಿಕೆಗಳು, ಪ್ರಬಂಧ ಮತ್ತು ಪ್ರಶ್ನೋತ್ತರ ರಚನೆ, ಕಂಪ್ಯೂಟರ್ ಮತ್ತು ದೂರದರ್ಶನ, ಸಂಪನ್ಮೂಲ ಪುಸ್ತಕ ಮತ್ತು ಅಭ್ಯಾಸ ಪುಸ್ತಕ. ಹಾಗಾದರೆ ಯಾವುದಿಲ್ಲಿ ಸರಿಯಾದಂಥ ಉತ್ತರ ಅಂದರೆ ಮಕ್ಕಳಿಗೆ ಓದುಗಾರಿಕೆ ಕೌಶಲ್ಯದ ಕಲಿಕೆ ಮತ್ತು ಅಭ್ಯಾಸಕ್ಕೆ ನೆರವಾಗ್ತಕ್ಕಂಥ ಒಂದು ಸಾಧನಗಳು ಯಾವಪ್ಪ ಅಂತಂದರೆ ಯಾವುಗಳನ್ನು ಓದೋದ್ರ ಮುಖಾಂತರ ಮಗು ಹೆಚ್ಚಿದು ಮಾಡುತ್ತೆ ಅಂತಂದರೆ ಕತೆ ಪುಸ್ತಕಗಳು ಮತ್ತು ದಿನಪತ್ರಿಕೆಗಳನ್ನು ಓದೋದ್ರ ಮುಖಾಂತರ ಮಗುವಿನ ಒಂದು ಓದುಗಾರಿಕೆ ಕೌಶಲ್ಯ ಅಭ್ಯಾಸಕ್ಕೆ ನೆರವಾಗುತ್ತೆ. ಮುಂದಿನ ಪ್ರಶ್ನೆ, ಹಿಂದೆ ಜರುಗಿದ ಘಟನೆಗಳನ್ನು ಮಾತ್ರವಲ್ಲದೆ ವರ್ತಮಾನದ ಹಾಗೂ ಭವಿಷ್ಯದ ಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ ಪಠ್ಯಪುಸ್ತಕದ ಈ ತತ್ವ ಯಾವುದು ಅಂದರೆ ಸಮಕಾಲೀನ ತತ್ವ. ಪಠ್ಯಕ್ರಮದ ತತ್ವಗಳನ್ನು ನೀವು ನೋಡ್ಕೋಬೇಕಾಗ್ತದೆ. ಅಲ್ಲಿ ಪಠ್ಯಕ್ರಮದ ತತ್ವಗಳಲ್ಲಿ ಒಂದೇದು ಇಲ್ಲಿ ಹೇಳ್ತಾ ಇದ್ದೀವಿ ಶಿಶು ಕೇಂದ್ರಿತ ತತ್ವ ಅಂತೇಳಿ. ಶಿಶು ಕೇಂದ್ರಿತ ತತ್ವ ಅಂತಂದ್ರೇನು, ಮಕ್ಕಳನ್ನು ಆಧಾರವಾಗಿಟ್ಕೊಂಡು ಪಠ್ಯಕ್ರಮವನ್ನು ರಚನೆ ಮಾಡೋದು, ಮಕ್ಕಳ ದೃಷ್ಟಿಕೋನ ಇರಬೇಕು. ಆಮೇಲೆ ಚಟುವಟಿಕೆ ಕೇಂದ್ರಿತ ತತ್ವ ಅಂತ ಹೇಳ್ತಾರೆ. ಚಟುವಟಿಕೆ ಕೇಂದ್ರಿತ ತತ್ವ ಅಂತಂದರೆ
ಪಠ್ಯಕ್ರಮವನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಚಟುವಟಿಕೆಗಳನ್ನು ಅಲ್ಲಿ ನಾವು ಸೇರಿಸ್ಬೇಕಾಗ್ತದೆ. ಆಗ ಮಕ್ಕಳನ್ನು ಚಟುವಟಿಕೆಯಿಂದ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ತತ್ವ ತುಂಬಾ ಒಂದು ಇಂಪಾರ್ಟೆಂಟ್. ಆಮೇಲೆ ಚಾರಿತ್ರಿಕ ತತ್ವಗಳನ್ನು ಕೂಡ ಸೇರಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ವರ್ತಮಾನ ಮತ್ತು ಭವಿಷ್ಯದ ಘಟನೆಗಳನ್ನು ನಾವು ಏನು ಮಾಡೋದಕ್ಕೆ ಒಳಗೊಂಡಿರ್ತಕ್ಕಂಥ ಪಠ್ಯಪುಸ್ತಕ ತತ್ವ ಯಾವುದು ಅಂದರೆ ಸಮಕಾಲೀನ ತತ್ವ. ಮುಂದಿನ ಪ್ರಶ್ನೆ, ಸುಮಧುರ ಗೀತೆಗಳು, ಕವಿಗಳ ಭಾಷಣಗಳು ಮತ್ತು ಸಂದರ್ಶನಗಳನ್ನು ತರಗತಿಯಲ್ಲಿ ಆಲಿಸಲು ಬಳಸಬಹುದಾದಂಥ ಸಂಪನ್ಮೂಲ ಸಾಧನ ಧ್ವನಿ ಸುರಳಿ. ಮುಂದಿನ ಪ್ರಶ್ನೆ ಫ್ರೆಂಡ್ಸ್, ಲಾಸ್ಟ್ ಪ್ರಶ್ನೆ, ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವುದು ಯಾವುದಕ್ಕೆ? ಭಾಷಾ ಶುದ್ಧತೆ, ವ್ಯಾಕರಣಬದ್ಧ ಪ್ರಯೋಗಕ್ಕೆ, ವಿಷಯ ಗ್ರಹಿಕೆ, ಸಹಜ ಸಂವಹನ ಮತ್ತು ಅಭಿವ್ಯಕ್ತಿಗೆ. ಒಂದು ಭಾಷಾ ತರಗತಿಯಲ್ಲಿ ಮಗು ಅದನ್ನು ಭಾಷೆ ಬಳಸೋದಕ್ಕೆ ಬಿಡ್ಬೇಕು ಮೊದಲು ನಾವು. ಅಂದರೆ ಅಲ್ಲೇನಾಗುತ್ತೆ, ಸಹಜ ಸಂವಹನ ಪ್ರತಿಕ್ರಿಯೆ ಮತ್ತು ಅಭಿವ್ಯಕ್ತಿಗೆ ಅವಕಾಶವನ್ನು ಕೊಟ್ಟಾಗ ಆ ಒಂದು ಭಾಷೆನ ಸಂಪೂರ್ಣವಾಗಿ ಮಗು ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಲಿ ನಾವು ಭಾಷಾ ಶುದ್ಧತೆ ಬಗ್ಗೆ, ವಿಷಯ ಗ್ರಹಿಕೆ ಬಗ್ಗೆ, ವ್ಯಾಕರಣಬದ್ಧ ಪ್ರಯೋಗಕ್ಕೆ ನಾವು ಒತ್ತನ್ನು ಕೊಡಬಾರ್ದು. ಹೌದಾ? ಇಲ್ಲಿವರೆಗೂ ಕೂಡ ನಾನು ಸುಮಾರು ಕನ್ನಡ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಇದು 2017ರ ಪ್ರಶ್ನೆ ಪತ್ರಿಕೆ ಆಗಿದೆ. 2018ನೇ ಸಾಲಿನ TET ಪರೀಕ್ಷೆಯ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡೋಣ. ವಿದ್ಯಾಭ್ಯಾಸ ಈ ಒಂದು ಪದವನ್ನು ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರ್ತಕ್ಕಂಥ ಸಂಧಿ ಯಾವುದು? ನೋಡಿ, ವಿದ್ಯಾ ಪ್ಲಸ್ ಅಭ್ಯಾಸ. ಒನ್ಸ್ ಅಗೇನ್ ನೋಡಿ, ವಿದ್ಯಾ ಪ್ಲಸ್ ಅಭ್ಯಾಸ ಅಲ್ವಾ? ಇಲ್ಲೇನಾಯಿತು? ಹಾಗಾದರೆ ವಿದ್ಯಾಭ್ಯಾಸ ಸಂಧಿ ಕಾರ್ಯ ನಡೆದಾಗ ದೀರ್ಘಾಕ್ಷರ ವಿದ್ಯಾಭ್ಯಾಸ ಬಂತು ಅಲ್ವಾ? ಹಾಗಾದರೆ ಇಲ್ಲಿ ಆ ಮತ್ತು ಆ ಸೇರಿ ಯಾವ ಕಾರ ಬಂತು? ಆ ಕಾರ ಬಂತು. ಇದು ಸವರ್ಣ ದೀರ್ಘ ಸಂಧಿ ಅಂತೇಳಿ ಅದನ್ನೇ ಸವರ್ಣ ದೀರ್ಘ ಸಂಧಿ. ಅದೇ ವರ್ಣದ ಸವರ್ಣ, ಅದೇ ವರ್ಣದ ಮತ್ತು ದೀರ್ಘ ಸ್ವರ ಬಂದರೆ ಅದನ್ನು ಸವರ್ಣದ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಸಂಧಿ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ನಿಮಗೆ ನೆನಪಿಲ್ರಿ. ವಿದ್ವಾಂಸ ಎಂಬ ಪದವು ಒಳಗೊಂಡಿರುವಂತಹ ವ್ಯಾಕರಣದ ಭಾಗ ಯಾವುದು ಅಂದರೆ, ವಿದ್ವಾಂಸ ಅಂತಕ್ಕಂಥದ್ದು ಒಂದು ಅನ್ವರ್ಥ ನಾಮ. ಪ್ರತಿಯೊಬ್ಬರನ್ನ ಎಚ್ಚರಿಸುತ್ತಾ ತಲೆಯ ಹೇನನ್ನು ಕುಕ್ಕುತ್ತಾ ಇದ್ದಂಥವರು ದ್ರೌಪದಿ. ಹಾಗೆಯೇ ಹಳೆಯ ನೆನಪುಗಳನ್ನು ನೆನೆಯುತ್ತಾ ಪಾತ್ರೆಯಲ್ಲಿ ಕುದಿಯುತ್ತಿದ್ದಾನೆ ಅಡುಗೆ ಮನೆಯಲ್ಲಿ ಸೌದೆಗಳ ಜೊತೆಗೆ ಆತ ಬೇರೆ ಯಾರು ಅಲ್ಲ, ಘಟೋತ್ಕಚ ಭೀಮ. ನೆಕ್ಸ್ಟು, ಕಣ್ಣೆದುರು ಎಂಬ ಪದವನ್ನು ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರ್ತಕ್ಕಂಥ ಸಂಧಿ ಯಾವುದು? ಕಣ್ಣೆದುರು. ನೋಡಿ, ಕಣ್ಣು ಪ್ಲಸ್ ಎದುರು, ಕಣ್ಣು ಪ್ಲಸ್ ಎದುರು, ಕಣ್ಣೆದುರು ಅಲ್ವಾ? ಇದು ಯಾವ ಸಂಧಿ ಆಗುತ್ತೆ? ಲೋಪ ಸಂಧಿ ಆಗುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಕಣ್ಣೆದುರು, ಇಲ್ಲಿ ಊಕಾರ ಏನಾಯಿತು? ಲೋಪ ಆಗಿದೆ. ಹಾಗಾಗಿ ಬರೀ ಏಕಾರ ಅಷ್ಟೇ ಉಳ್ಕೊಂಡಿದೆ. ಕಣ್ಣೆದುರು ಅಂತಕ್ಕಂಥದ್ದು ಅಷ್ಟೇ ಉಳ್ಕೊಂಡಿದೆ, ಏಕಾರ ಅಷ್ಟೇ ಉಳ್ಕೊಂಡಿರೋದ್ರಿಂದ ಇದನ್ನು ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ. ರಾಕ್ಷಸ ಎಂಬ ಪದದ ತದ್ಭವ ರೂಪ ಯಾವುದು ಅಂದರೆ ರಕ್ಕಸ. ಬಹಳಷ್ಟು ಈಸಿ ನೋಡಿ, 15 ಅಂಕಗಳನ್ನ ಕಣ್ಮುಚ್ಚಿ ತೆಕ್ಕೊಂಡ್ರಿ ನೀವು. ಇನ್ನೇನ್ರಿ, ಬೇಗ ಆರಾಮಾಗಿ ಈಗ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ನೋಡೋಣ. 16ನೇ ಪ್ರಶ್ನೆ, ಮನುಷ್ಯನ ಯೋಚನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ. ಈ ಮಾತನ್ನು ಹೇಳಿದಂಥವ್ರು ಯಾರು? ಆಕ್ಸ್ಫರ್ಡ್ ನಿಘಂಟು, ಕೇಂಬ್ರಿಡ್ಜ್ ನಿಘಂಟು, ರ್ಯಾಂಡಮ್ ಹೌಸ್ ನಿಘಂಟು, ಜರ್ಮನ್ ಕನ್ನಡ ನಿಘಂಟು. ಸೊ ಹಾಗಿದ್ರೆ ಇಲ್ಲಿ ಆಕ್ಸ್ಫರ್ಡ್ ನಿಘಂಟು ಈ ಮಾತನ್ನು ಹೇಳುತ್ತೆ. ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ರೈಟ್ ಆನ್ಸರ್. ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದನೆಯನ್ನು ಮಾಡಿದಂತಹ ವ್ಯಕ್ತಿ ಯಾರು? ಆಪ್ಷನ್ 2 ನೊಯಿರಿ. ಇದು ಸ್ವಲ್ಪ ಭಾಳ ಕನ್ಫ್ಯೂಷನ್ ಒಳಗಿತ್ತು, ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಆಲಿಸುವಿಕೆಯನ್ನು ಉತ್ತಮಪಡಿಸುವಂತಹ ಪ್ರಮುಖ ಅಂಶಗಳು. ಆಲಿಸುವಿಕೆ ಅಂತಂದರೆ ಕೇಳ್ತಕ್ಕಂಥ ಕೌಶಲ್ಯವನ್ನು ಉತ್ತಮ ಹೇಗೆ ಪಡಿಸ್ಬೋದು ನಾವು ಅಂದರೆ, ಆಸಕ್ತಿಯಿಂದ ವಸ್ತುನಿಷ್ಠತೆಯಿಂದ ಹೇಳುವವರನ್ನು ನೋಡುತ್ತಾ ನಾವೇನು ಮಾಡಬೇಕು? ಗ್ರಹಿಸಬೇಕು. ಆಸಕ್ತಿ, ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರನ್ನು ನಾವು ಆಸಕ್ತಿಯಿಂದ ಅವ್ರು ಮಾತಾಡ್ತಕ್ಕಂಥದ್ದನ್ನು ಆಸಕ್ತಿಯಿಂದ ಕೇಳಬೇಕು. ಹಾಗೆಯೇ ನಾವು ಅವ್ರ ಕಡೆ ಗಮನ ಕೊಡಲಾರ್ದಂಗೆ ವಸ್ತುನಿಷ್ಠತೆಯಿಂದ ಅವರನ್ನು ನೋಡ್ತಾ ನಾವು ಮಾತುಗಳನ್ನು ಗ್ರಹಿಸಿಕೊಂಡು ನಾವು ಅದನ್ನು ಆಲಿಸುವಿಕೆ ಕೌಶಲ್ಯವನ್ನು ಉತ್ತಮ ಪಡಿಸ್ಕೊಳ್ಬೋದು. ಅನುಗಮನ ಪದ್ಧತಿಯ ಪ್ರತಿಪಾದಕರು ನಾನು ಹೇಳಿದ್ದೀನಿ ನಿಮಗೆ. ಸೊ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು? ಫ್ರಾನ್ಸಿಸ್ ಬೇಕನ್ರವರು. ನೆಕ್ಸ್ಟು, ವಿದ್ಯಾರ್ಥಿಯಲ್ಲಿ ಕಂಡು ಬರುವಂತಹ ಉತ್ತಮ ಮಾತುಗಾರಿಕೆಯ ಲಕ್ಷಣ.
ಹೇಗೆ ವಿದ್ಯಾರ್ಥಿಯಲ್ಲಿ ಮಾತುಗಾರಿಕೆ ಕಂಡುಬರುತ್ತೆ ಅಂದರೆ ನೋಡಿ, ಉದ್ದೇಶಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಸರಳವಾಗಿ ಅರ್ಥಬದ್ಧವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡ್ತಕ್ಕಂಥದ್ದು. ಸೊ ಇದು ಏನಪ್ಪ ಅಂದರೆ ಮಾತುಗಾರಿಕೆಯ ಮುಖ್ಯ ಲಕ್ಷಣ ಅಂತೇಳಿ ನಾವು ಹೇಳ್ತೀವಿ. ಮಾತಿನಲ್ಲಿ ಹಿಮ್ಮರಳುವಿಕೆ ಆಗಬಾರ್ದು, ಪುನರಾವರ್ತನೆ ಆಗಬಾರ್ದು, ಹೇಳುವವರನ್ನು ನೋಡಿಕೊಂಡು ಪದಗಳನ್ನು ನುಂಗ್ತಾ ಅದನ್ನು ಬಳಸಿ ಮಾತನಾಡಬಾರ್ದು, ಗಾಬರಿಯಿಂದ ಆತರದಿಂದ ಅಸಹಜವಾಗಿ ಅಪೂರ್ಣ ವಾಕ್ಯಗಳ ಮೂಲಕ ಮಾತನಾಡ್ತಕ್ಕಂಥದ್ದು ಉತ್ತಮ ಮಾತುಗಾರಿಕೆಯ ಲಕ್ಷಣ ಅಲ್ಲ. ಸೊ ಹಂಗಾಗಿ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್. 21ನೇ ಪ್ರಶ್ನೆ. 8ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಆಶುಭಾಷಣ, ಏಕಪಾತ್ರಾಭಿನಯ, ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಉದ್ದೇಶ. ಯಾಕೆ ಮಕ್ಕಳಿಗೆ ಅಲ್ಲಿ 8ನೇ ತರಗತಿ ಮಕ್ಕಳಿಗೆ ಆಶುಭಾಷಣ ಸ್ಪರ್ಧೆ ಮತ್ತು ಏಕಪಾತ್ರಾಭಿನಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ? ಯಾವ ಉದ್ದೇಶದ ಸಲುವಾಗಿ ಏರ್ಪಡಿಸಿದ್ದಾರೆ ಅಂದರೆ ಅವರನ್ನು ಉತ್ತಮವಾದಂತಹ ಮಾತುಗಾರರನ್ನಾಗಿ ಮಾಡೋದಕ್ಕೋಸ್ಕರ. ಯಾಕಂದರೆ ಆಶುಭಾಷಣ ಅಂತಕ್ಕಂಥದ್ದು ಮಾತನಾಡೋ ಒಂದು ಕೌಶಲ್ಯಕ್ಕೆ ಸೇರಿರ್ತಕ್ಕಂಥದ್ದು. ಏಕಪಾತ್ರಾಭಿನಯ ಅಷ್ಟೇ, ಚರ್ಚಾ ಸ್ಪರ್ಧೆಯೂ ಕೂಡ ಅಷ್ಟೇ, ಮಾತನಾಡ್ತಕ್ಕಂಥದ್ದು, ಸಂಭಾಷಣೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಮಾತುಗಾರಿಕೆ ಕೌಶಲ್ಯವನ್ನು ಉತ್ತಮಗೊಳಿಸ್ತವೆ. ನೆಕ್ಸ್ಟು, ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಂತಹ ವ್ಯಕ್ತಿ ಎರ್ದಮನ್ರವರು. ಸ್ಥೂಲ ಸೂಕ್ಷ್ಮ ಗ್ರಹಿಕೆಯೊಂದಿಗೆ ರಸಭಾವಗಳ ಪ್ರಶಂಸೆ ಮತ್ತು ಅಲಂಕಾರ ಛಂದಸ್ಸನ್ನು ಒಳಗೊಂಡಂತಹ ಬೋಧನೆ ಯಾವುದು? ಕಾವ್ಯ ಬೋಧನೆ. ಯಾಕಂದರೆ ನಾವಿಲ್ಲಿ ರಸಸ್ವಾದ, ರಸಭಾವಗಳು, ಅಲಂಕಾರಗಳು, ಛಂದಸ್ಸುಗಳು, ಪ್ರಾಸಪದಗಳು ಇವೆಲ್ಲವನ್ನು ಒಳಗೊಂಡಂತಹ ಬೋಧನೆಯೇ ಕಾವ್ಯ ಬೋಧನೆ ಅಥವಾ ಪದ್ಯ ಬೋಧನೆ ಅಂತ ಹೇಳ್ತೀವಿ. ಗದ್ಯದಲ್ಲಿ ಹೆಚ್ಚು ಶಬ್ದ ಸಂಗ್ರಹಗಳನ್ನು ಮಾಡ್ತೇವೆ, ನಾಟಕೀಕರಣ ರೂಪದಲ್ಲಿ ಇರುತ್ತೆ, ಇವೆಲ್ಲವೂ ಕೂಡ ಗದ್ಯ ಬೋಧನೆ. ಹಾಗಾಗಿ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಾವು 24ನೇ ಪ್ರಶ್ನೆಗೆ ಹೋಗೋಣ. ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣ. ಓದ್ತಾ ಇರ್ತೀವಿ ನಾವು, ಅದರಲ್ಲಿ ಸರಿಯಾಗಿ ನಮಗೆ ಓದು ಅರ್ಥ ಆಗಲ್ಲ. ಇದಕ್ಕೆ ಯಾಕೆ, ಏನು ಕಾರಣ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅವಧಾನ, ಏಕಾಗ್ರತೆ ಮತ್ತು ಅರ್ಥಗ್ರಹಣ ಇಲ್ಲದೇ ಇರ್ತಕ್ಕಂಥದ್ದು ಇದಕ್ಕೆ ಮುಖ್ಯವಾದಂಥ ಕಾರಣ ಆಗುತ್ತೆ. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವಂತಹ ದೋಷಗಳನ್ನು ನಿವಾರಿಸಲು ಕೈಗೊಳ್ಳುವಂತಹ ಬೋಧನೆ ಯಾವುದು? ಆ ವಿದ್ಯಾರ್ಥಿಗಳಲ್ಲಿ ನಾವು ಕಲಿಸಿದಂತಹ ಬೋಧನೆ ಯಶಸ್ವಿಯಾಗಿ ಫಲಕಾರಿಯಾಗಿಲ್ಲ, ದೋಷಗಳು ಕಂಡುಬಂದಿದ್ದಾವೆ ಅಂದರೆ ಮುಖ್ಯವಾಗಿ ನಾವು ಅವರಿಗೆ ಪರಿಹಾರ ಬೋಧನೆಯನ್ನು ಕೊಡಬೇಕಾಗತ್ತೆ. ಇಟ್ ಮೀನ್ಸ್ ರೆಮಿಡಿಯಲ್ ಟೀಚಿಂಗ್ ಅಂತಲೂ ಕೂಡ ಹೇಳ್ತೀವಿ. ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ, ಕದಂಬರ ಗತವೈಭವ ಮತ್ತು ರಾಮಾಯಣದ ಕಥೆಗಳು ಮೂರ್ತ ರೂಪದಿಂದ ಶಾಶ್ವತವಾಗಿ ತಿಳಿಯಲ್ಪಟ್ಟಿರುವುದು ಯಾವುದರಿಂದ? ವಿಷಯ ಸಂಗ್ರಹಣೆಯಿಂದನ, ವಿಷಯ ಬರವಣಿಗೆಯಿಂದನ, ವಿಷಯ ಓದುಗಾರಿಕೆಯಿಂದನ, ವಿಷಯ ಮಾತುಗಾರಿಕೆಯಿಂದನ. ಅಂದರೆ ಅಶೋಕ ರಚನೆ ಮಾಡಿದಂಥ ಬ್ರಾಹ್ಮಿ ಲಿಪಿಗಳಾಗಿರ್ಬೋದು, ಹಾಗೆಯೇ ಇವರು ಕದಂಬರು ಈಗ ಆಳಿದ್ರು ಆಗ ಆಳಿದ್ರು ಅಂತ ಗತವೈಭವವನ್ನು ಹೇಳ್ತೀವಲ್ಲ ಅವೆಲ್ಲವು, ಮತ್ತು ರಾಮಾಯಣ ಕಥೆಗಳು ಇವೆಲ್ಲ ನಮಗೆ ದೊರೆತಿದ್ದು ಶಾಶ್ವತವಾಗಿ ದೊರೆತಿದ್ದಾವೆ, ನಾವು ಇವಾಗಲೂ ಕೂಡ ಓದ್ಬೋದು. ಹಾಗಾದರೆ ನಮಗೆ ಯಾವುದರ ಮೂಲಕ ಅದು ದೊರೀತು ಅಂದರೆ ವಿಷಯದ ಬರವಣಿಗೆಯಿಂದ. ಅವರೇ ಒಂದು ವೇಳೆ ಬರೆದಿಟ್ಟಿಲ್ಲ ಅಂದಿದ್ರೆ ಆ ಲಿಪಿಗಳು ನಮಗೆ ಹೇಗೆ ಸಿಗ್ತಾಯಿದ್ವು, ಆ ವಸ್ತುಗಳು ಹೇಗೆ ಸಿಗ್ತಾಯಿದ್ವು, ನಾವು ಓದೋಕ್ಕೆ ಆಗ್ತಿರಲಿಲ್ಲ, ಅದನ್ನು ನಾವು ಮನದಟ್ಟು ಮಾಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಬೋಧನೆ ಮತ್ತು ಕಲಿಕೆಯ ಪ್ರತಿಯೊಂದು ಹಂತದಲ್ಲಿ ಪ್ರತಿಕ್ರಿಯೆಗಳನ್ನು ಸ್ವೀಕರಿಸುತ್ತಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸದಾ ಎಚ್ಚರಿಕೆಯಿಂದ ಇರುವಂತಹ ಮೌಲ್ಯಮಾಪನ ಯಾವುದು? ವಿಕಸನಶೀಲ ಮೌಲ್ಯಮಾಪನ, ಸಮಗ್ರ ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ, ವ್ಯಕ್ತಿನಿಷ್ಠ ಮೌಲ್ಯಮಾಪನ. ಸೊ ವಿಚ್ ಈಸ್ ದ ರೈಟ್ ಆನ್ಸರ್ ಇಯರ್? ಭಾಳ ಈಸಿ. ನಿರಂತರ ಮೌಲ್ಯಮಾಪನ ಅಂದರೆ ನಮ್ಮ ಬೋಧನೆ ಮತ್ತು ಕಲಿಕೆ ಎರಡೂ ಕೂಡ ಪ್ರತಿಯೊಂದು ಹಂತದಲ್ಲಿ ಅವುಗಳಿಗೆ ಪ್ರತಿಕ್ರಿಯೆಗಳನ್ನು ಸ್ವೀಕರಿಸ್ತಾ ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸದಾ ಎಚ್ಚರಿಕೆಯಿಂದ ಸದಾ ಸ್ಮೃತಿಯಲ್ಲಿ ಇಡೋದ್ರಿಂದ ಅವು ಅಂತಹ ಮೌಲ್ಯಮಾಪನ ನಿರಂತರ ಮೌಲ್ಯಮಾಪನ ಅಂತ ಹೇಳ್ತಾ ಇದ್ದೀವಿ. ಒಂದು ನಿರ್ದಿಷ್ಟ ತರಗತಿಯ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಉದ್ದೇಶಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ವಿಷಯಗಳನ್ನು ಅರ್ಥಬದ್ಧವಾಗಿ, ವ್ಯವಸ್ಥಿತವಾಗಿ,
ತಾರ್ಕಿಕವಾಗಿ ಜೋಡಿಸಿ ಪರಿಣಿತರು ಎಚ್ಚರಿಕೆಯಿಂದ ತಯಾರಿ ಮಾಡಿರ್ತಕ್ಕಂಥದ್ದೇ ಯಾವುದು ಅಂದರೆ ಅದು ಪಠ್ಯಪುಸ್ತಕ. ಯಾಕಂತಂದರೆ ನಿರ್ದಿಷ್ಟ ತರಗತಿ 1ನೇ ಕ್ಲಾಸಿಗೆ ಇಂಥ ಪಠ್ಯಕ್ರಮ ಇರಬೇಕು, 2ನೇ ಕ್ಲಾಸಿಗೆ 3, 4, 5 ಹೀಗೆ 10ನೇ ಕ್ಲಾಸ್ವರೆಗೂ ಅಥವಾ ನಮ್ಮ ಎಂಥ ಒಂದು ಪದವಿಗೆ ಹೋದ್ರೂ ಕೂಡ ನಿರ್ದಿಷ್ಟ ತರಗತಿ ಸಂಬಂಧಪಟ್ಟಂತೆ ಹಾಗೆಯೇ ಮಕ್ಕಳು ಇಂಥ ಉದ್ದೇಶಗಳನ್ನು ಅಲ್ಲಿ ಅವರು ಪಾಲನೆ ಮಾಡಬೇಕು ಅನ್ನೋ ಉದ್ದೇಶದ ಸಲುವಾಗಿ ನಿರ್ದಿಷ್ಟ ಉದ್ದೇಶಗಳನ್ನ ಹಾಕಿರ್ತಾರೆ. ಇವೆಲ್ಲವುಗಳ ಒಂದು ತಾರ್ಕಿಕತೆಯ ಜೋಡಣೆಗೆ ಈ ಪಠ್ಯಪುಸ್ತಕ ಅಂತ ಹೇಳ್ಬೋದು. ಹೆಚ್ಚು ಪರಿಣಿತರಿಂದ ಎಚ್ಚರಿಕೆಯಿಂದ ರಚಿತವಾಗಿರುತ್ತೆ ಇದು. ನೆಕ್ಸ್ಟ್ 29ನೇ ಪ್ರಶ್ನೆ. ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಕುವೆಂಪುರವರ ಬಾಲ್ಯ ಜೀವನ ಮತ್ತು ಸಾಧನೆಗಳನ್ನು ವಿಡಿಯೋ ತೋರಿಸಿ ಮಹತ್ವ ಹೇಳ್ತಾರೆ ಅವ್ರ ಬಗ್ಗೆ. ಯಾವ ಬೋಧನೋಪಕರಣಗಳಿಗೆ ಉದಾಹರಣೆ ಆಗಿದೆ? ವಿಡಿಯೋವನ್ನು ತೋರಿಸ್ತಾ ಇದ್ದಾರೆ ಅಂದರೆ ಅದು ಶ್ರವಣ ಉಪಕರಣಗಳ, ದೃಕ್ ಶ್ರವಣ ಉಪಕರಣಗಳಾಗಿರುತ್ತಾ, ದೃಕ್ ಉಪಕರಣಗಳು, ಗ್ರಾಮಫೋನ್. ಏನಾಗಿದೆ ಹಾಗಾದರೆ ಅಂದರೆ ಆಪ್ಷನ್ 2 ದೃಕ್ ಮತ್ತು ಶ್ರವಣ ಅಂದರೆ ನೋಡೋದು ಮತ್ತು ಕೇಳ್ತಕ್ಕಂಥ ಎರಡೂ ಕೂಡ ಇರ್ತಕ್ಕಂಥ ಒಂದು ಬಹುಮಾಧ್ಯಮ ಉಪಕರಣಗಳು ಅಂತ ಕೂಡ ಕರಿತೀವಿ, ಮಲ್ಟಿಮೀಡಿಯಾ ಅಂತ ಹೇಳ್ತೀವಿ. 30ನೇ ಪ್ರಶ್ನೆ. ವಿದ್ಯಾರ್ಥಿಗಳ ಸಾಧನೆಗಳನ್ನು ನಿರಂತರ ಮೌಲ್ಯಮಾಪನದ ಮೂಲಕ ಅಳೆಯುವ ಪರೀಕ್ಷೆಗಳನ್ನು ಶೈಕ್ಷಣಿಕವಾಗಿ ನಾವು ಏನಂತ ಕರಿತೀವಿ ನೋಡಿ. ಅದನ್ನು ನಾವು ಆಪ್ಷನ್ ನಂಬರ್ 4 ಇದೆ ನೋಡಿ, ಘಟಕ ಪರೀಕ್ಷೆ ಅಂತೇಳಿ ಕರಿತೀವಿ. ಯಾಕಂದರೆ ಘಟಕ ಪರೀಕ್ಷೆ ಒಂದೊಂದು ಘಟಕ ಆದ ನಂತರ ನಾವು ನಿರಂತರವಾಗಿ ಮಕ್ಕಳಿಗೆ ಮೌಲ್ಯಮಾಪನವನ್ನು ಕೊಡ್ತಾ ಹೋಗ್ತೀವಿ. ಹಾಗಾಗಿ ಘಟಕ ಪರೀಕ್ಷೆಯನ್ನು ತಗೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿವರೆಗೂ ಕೂಡ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡಿದ್ದೇವೆ. ಹಾಗಿದ್ರೆ ಮತ್ತೊಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ಹಾಗೂ ಇನ್ನಿತರೆ ಪ್ರಶ್ನೋತ್ತರಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.